ನಮಸ್ಕಾರ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯ ಮತ್ತು ದೇಶದ ಜ್ವಲಂತ ವಿದ್ಯಮಾನಗಳು, ಸಮಸ್ಯೆಗಳು, ವಿಚಾರಗಳು, ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಊರಿನ ಪಂಚಾಯಿತಿ ಕಟ್ಟೆ ಮೇಲೆ ನೀವು ಚರ್ಚೆ ಮಾಡೋದು ಸರ್ವೇ ಸಾಮಾನ್ಯ. ಆ ಥರ ಪಂಚಾಯಿತಿಯನ್ನು ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ತನ್ನ ಸ್ಟುಡಿಯೋದಲ್ಲಿ ಮಾಡ್ತಾ ಇದೆ ರಾಧಕ್ಕ ಪಂಚಾಯಿತಿಯಲ್ಲಿ. ಹಾಗಾದರೆ ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತಿನ ವಿಷಯ RSSಗೆ ಅಂಕುಶ, ಸರಿನಾ ತಪ್ಪ? ಹೌದು, ಕರ್ನಾಟಕದ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಗಮನ ಹರಿಸಿದೆ ಮತ್ತು ಚರ್ಚೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಅವರು ಹೇಳಿದ್ದಾರೆ, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಮೈದಾನಗಳಲ್ಲಿ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಗಳನ್ನು ನಡೆಸುತ್ತಾ ಮಕ್ಕಳು ಮತ್ತು ಯೌವನಸ್ಥ ಮೇಲೆ ಒಂದು ರೀತಿ ದ್ವೇಷ ಮತ್ತು ಬೇರೆ ಧರ್ಮದ ಬಗ್ಗೆ ಅಸಹನೆಯನ್ನು ಸೃಷ್ಟಿ ಮಾಡಿ ಅವ್ರ ಮನಸ್ಸನ್ನು ಹಾಳು ಮಾಡಿ ಬೀದಿ ಹೆಣ ಮಾಡಿ ಬೀದಿಗಳಲ್ಲಿ ಹೋರಾಟ ನಡೆಸಿ ತಾವು ಮಾತ್ರ ಚೆನ್ನಾಗಿರ್ತಾರೆ. ಈ ರೀತಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏಕತೆ, ಸಮಾನತೆಗೆ ವಿರುದ್ಧವಾದಂತಹ ಅಂಶಗಳನ್ನು ಅಲ್ಲಿ ಹೇಳ್ಕೊಡಲಾಗ್ತಾ ಇದೆ. ದಯವಿಟ್ಟು ಇದನ್ನು ತಡೆಯಬೇಕು ನಾವು. ಯಾಕೆ ಎಂದರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂತಹ RSSನ ಇಂತಹ ಚಟುವಟಿಕೆಗಳಿಗೆ ನಿಷೇಧ ಹೇರುವುದರ ಮೂಲಕ ನಾವು ಈ ದೇಶದ ಮಕ್ಕಳು ಮತ್ತು ಯುವಕರ ಒಂದು ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿದಂತಾಗುತ್ತೆ ಅನ್ನುವಂತಹ ಚರ್ಚೆ ಈಗ ಸೃಷ್ಟಿಯಾಗಿದೆ. ಅದರ ಭಾಗವಾಗಿ ಇತ್ತೀಚೆಗೆ ನಡೆದ ಸಚಿವ ಸಂಪುಟದಲ್ಲೂ ಕೂಡ ಶಾಲೆಯ ಆವರಣ ಸೇರಿದಂತೆ ಸರ್ಕಾರಿ ಕಟ್ಟಡಗಳು ಏನಿದೆ ಅಲ್ಲೆಲ್ಲ ಧಾರ್ಮಿಕ ಚಟುವಟಿಕೆಗಳು ಸೇರಿದಂತೆ ಖಾಸಗಿ ಚಟುವಟಿಕೆಗಳಿಗೆ ಅನುಮತಿ ಕೊಡಬಾರ್ದು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇದು ತಾತ್ವಿಕ ಸಿದ್ಧಾಂತಗಳ ವೈರುಧ್ಯದ ಹಿನ್ನೆಲೆಯಲ್ಲಿ ದ್ವೇಷಕ್ಕಾಗಿ ನಡೀತಾ ಇರುವಂತಹ ಕ್ರಮನ ಅನ್ನೋದರ ಬಗ್ಗೆ ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಆದರೆ ಇವತ್ತಿನ ರಾಧಕ್ಕ ಪಂಚಾಯಿತಿಗೆ BJPಯವರು ಯಾರೂ ಕೂಡ ಬಂದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆಯಂತೆ, ಯಾರೂ ಈ ವಿಚಾರದಲ್ಲಿ ಮಾತನಾಡಬಾರದು. ಅನಗತ್ಯವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡುವುದರಿಂದ ಅನಗತ್ಯ ವಿಷಯಗಳ ಬಗ್ಗೆ ರಾಜ್ಯದ ಜನರ ಗಮನ ಸೆಳೆದಂತಾಗುತ್ತೆ. ಹಾಗಾಗಿ ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಬದಲಾಗಿ ಬಹಳಷ್ಟು ಜನ ಅತಿಥಿಗಳು ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು, ಅಂದರೆ ವೀಕ್ಷಕರು ಈ ರಾಜ್ಯದ ಜನರ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಸಾಕಷ್ಟು ಜನ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಆಡಿಯನ್ಸ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿಗೆ ಸ್ವಾಗತ. ಅದೇ ರೀತಿ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಗೆಸ್ಟ್ಗಳಿದ್ದಾರೆ. ಬನ್ನಿ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ಹಿಂದೂ ಜನಜಾಗೃತಿ ಸಮಿತಿಯ ಅಧ್ಯಕ್ಷರಾದಂಥ ಮೋಹನ್ ಗೌಡ್ರು, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಪಾರ್ಟಿಯಿಂದ ವಕ್ತಾರರಾದಂತಹ ಅನಂತ್ ನಾಯ್ಕ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಹಿಂದೂ ಮುಖಂಡರಾದಂತಹ ಅಮರ್ನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದರೆ ಬನ್ನಿ ನಮ್ಮ ರಾಧಕ್ಕ ಪಂಚಾಯಿತಿಯನ್ನು ಆರಂಭಿಸೋಣ. ಮೋಹನ್ ಗೌಡ್ರೆ, RSSಗೆ ಅಂಕುಶ, RSS ಮತ್ತು RSSನ ಶಾಖೆಗಳು ಅಥವಾ ಹಿಂದೂ ಸಂಘಟನೆಗಳು ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಏನು ಅಂತ ಅಂದರೆ, ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಇನ್ನೂ ಬೆಳೆಯದ ಮನಸ್ಸುಗಳಲ್ಲಿ ದ್ವೇಷದ ಭಾವನೆಯನ್ನು ಹುಟ್ಟಿಸುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು. ಆ ಮೂಲಕ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯನವರು ಅದನ್ನು ಪುರಸ್ಕರಿಸಿದ್ದಾರೆ. ಅದರ ಭಾಗವಾಗಿ ಹಲವಾರು ರೀತಿಯಾದಂತಹ ತೀರ್ಮಾನಗಳನ್ನು ಕೈಗೊಳ್ಳಲಾಗ್ತಾ ಇದೆ. ತಮಗೇನು ಅನಿಸುತ್ತೆ? ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡಲಿಕ್ಕಾಗಿ ಕೇಂದ್ರದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 3 ಬಾರಿ ಪ್ರಯತ್ನವನ್ನ ಮಾಡಿದ್ರು. ನೆಹರು ಅವರು ಪ್ರಯತ್ನವನ್ನ ಮಾಡಿದ್ರು, ಇಂದಿರಾ ಗಾಂಧಿ ಅವರು ಪ್ರಯತ್ನ ಮಾಡಿದ್ರು. 3 ಬಾರಿ ಪ್ರಯತ್ನದಲ್ಲಿ ಯಾವ ಕಾರಣಕ್ಕೆ ಬ್ಯಾನ್ ಮಾಡುವ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದು? ಖಂಡಿತವಾಗಿ ಯಾವಾಗ ಪ್ರಾರಂಭದಲ್ಲಿ ಗಾಂಧೀಜಿಯವರ ಹತ್ಯೆ ಪ್ರಕರಣದಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾಗಿಯಾಗಿದೆ ಅಂತೇಳಿ ಅದನ್ನ ನಿಷೇಧ ಮಾಡಲಿಕ್ಕೆ ನಿಷೇಧವನ್ನು ಮಾಡಿದ್ರು. ಭಾಗಿಯಾಗಿತ್ತು ಅಂದ್ರೆ ಗಾಂಧೀಜಿಯವರ ಹತ್ಯೆ ಪ್ರಕರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ, ಅದರ ನಾಯಕರು ಕಾರಣಕರ್ತರಾಗಿದ್ದಾರೆ. ಅವರು ಕಾರ್ಯಕರ್ತರು ಯಾರು ಸಹ ಒಂದು ನಿಮಿಷ ಕ್ಲಿಯರ್ ಮಾಡಿ ಸದಸ್ಯರಾಗಿದ್ರು ಅನ್ನೋ ಕಾರಣಕ್ಕ ಇರಬಹುದು ಅಂತೇಳಿ ನಿಷೇಧವನ್ನು ಮಾಡಿದ್ರು. ನಂತರ ಅದರ ತನಿಖೆ, ಅದರ ಇನ್ವೆಸ್ಟಿಗೇಷನ್, ಅದರ ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಆದ್ಮೇಲೆ ಗಮನಕ್ಕೆ ಬಂತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಗಾಂಧೀಜಿಯವರ ಹತ್ಯೆ ಪ್ರಕರಣದಲ್ಲಿ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ಶ್ರೀಮಾರಿ ಹಾಕಿ ಅದನ್ನ
ನಾಥೂರಾಮ್ ಗೋಡ್ಸೆಗೂ ಮತ್ತು ಸ್ವಯಂ ಸೇವಕ ಸಂಘಕ್ಕೂ ಸಂಬಂಧ ಯಾವ ಇಲ್ಲ ಸಂಬಂಧವಿಲ್ಲ, ಅದನ್ನ ರದ್ದು ಮಾಡಿತು. ನಂತರ ಯಾಕೆ ನೇರವಾಗಿ ಹೇಳಲ್ಲ ಅದನ್ನೆಲ್ಲ? ಅದನ್ನೇ ನಾವು ಹೇಳ್ತಾ ಇರುವಂತದ್ದು. ನಿಮ್ಗೆ ಎರಡನೇದು ಏನಂತ ಹೇಳಿದ್ರೆ, ಹ್ಮ್ ತುರ್ತು ಪರಿಸ್ಥಿತಿ ಈ ದೇಶದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ, ತಮ್ಮ ಕುರ್ಚಿಗಾಗಿ 1975 ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನು ಹೊರಗಾಕಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಒಂದು ಮಹತ್ವವಾದಂತ, ಯಾಕೆ ಅವಾಗೇನು ಪ್ರೇರೇಪಣೆ? ಅಂದ್ರೆ ಅವಾಗ ಎಲ್ಲ ಸಂಘಟನೆ, ಅಂದ್ರೆ ಈ ಇಂದಿರಾ ಗಾಂಧಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲ ಸಂಘಟನೆಗಳನ್ನ, ರಾಜಕೀಯ ಪಕ್ಷಗಳನ್ನ, ವಿರೋಧ ಪಕ್ಷಗಳನ್ನ, ವಾಕ್ ಸ್ವಾತಂತ್ರ್ಯವನ್ನ, ಪತ್ರಿಕಾ ಸ್ವಾತಂತ್ರ್ಯವನ್ನು ಎಲ್ಲವನ್ನ ಹತ್ತಿಕ್ಕಿದ್ರು. ಹಾಗೆ ಸಂಘವನ್ನು ಬ್ಯಾನ್ ಮಾಡಿದ್ರು. ತದನಂತರ ಬಾಬ್ರಿ ಮಸೀದಿ ಇದಾದಾಗ ಆ ಪ್ರಕರಣದಲ್ಲಿ ಇದು ಮಾಡಿದ್ರು. ಈ ಮೂರು ಪ್ರಕರಣಗಳಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾದ, ಅಂದ್ರೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರಲ್ಲಿ ಭಾಗಿಯಾಗಿದೆ ಅಂತ ನಿಷೇಧವನ್ನು ಮಾಡಿದ್ರು. ಕೆಡವುದ ಪ್ರಕರಣದಲ್ಲಿ ಕೋಮು ಗಲಭೆಗೆ ಕಾರಣರಾದ್ರು ಅನ್ನೋ ಕಾರಣಕ್ಕೆ ಆ ಆರೋಪದ ಮೇಲೆ ಇದು ಮಾಡಿದ್ರು. ಈ ಮೂರು ಪ್ರಕರಣಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನ್ಯಾಯಾಲಯ ಇದನ್ನ ಇದು ಮಾಡಿ ಅದನ್ನ ಚೀಮಾರಿ ಹಾಕಿಸಿ ಅದನ್ನ ಇದು ಮಾಡಿದೆ. ಮತ್ತೆ 1963ದಲ್ಲಿ ಸ್ವತಃ ನೆಹರು ಅವರು ರಾಷ್ಟ್ರೀಯ ಯಾರು ಸಂಘವನ್ನ ಬ್ಯಾನ್ ಮಾಡಿದ್ರಲ್ಲ, ಅವರೇ ಏನ್ ಮಾಡಿದ್ರ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಕಾರ್ಯಚಟುವಟಿಕೆ, ಭೂಕಂಪ, ನೆರೆಹಾವಳಿ, ಪ್ರಾಕೃತಿಕ ವಿಕೋಪ, ಈ ಎಲ್ಲ ಸಂದರ್ಭದಲ್ಲಿ ಅವರು ಮಾಡುವಂತಹ ಸ್ವಯಂ ಅವರು ಸೇವಾ ಕಾರ್ಯಗಳು, ಲಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಹೋಗಿ ಅಲ್ಲಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ರಾಷ್ಟ್ರ ಕಾರ್ಯ ಮಾಡೋದನ್ನು ಗಮನಿಸಿ ಅವರು ಗಣವೇಷಧಾರಿಯಾಗಿ ದೆಹಲಿಯ ಫ್ರೀಡಮ್ ಏನು ನಮ್ಮ ಗಣರಾಜ್ಯೋತ್ಸವ ನಡೆಯುತ್ತೆ ಅಲ್ಲಿ ಅವರು ಮಾರ್ಚ್ ಪಾಸ್ಟ್ಗೆ ಅನುಮತಿಯನ್ನು ಕೊಡ್ತಾರೆ. ನೀವು ಗಣವೇಷಧಾರಿಯಾಗಿ ಬನ್ನಿ, ಹಾಗಾಗಿ ನಿಮಗೆ ಅವಕಾಶ ಇದು, ನೀವು ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸ್ವತಃ ನೆಹರು ಅವರು ಏನಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ಅವಕಾಶವನ್ನು ಕೊಟ್ಟಿದ್ರು. ಇದರಿಂದ ಏನ್ ಸ್ಪಷ್ಟ ಆಗತ್ತ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಯನ್ನ ಕಾಂಗ್ರೆಸ್ಸಿನ ಮೂಲ ಯಾರು ಪ್ರಧಾನಿ ಯಾರಿದ್ದಾರೆ ಅವರೇ ಹಾಡಿ ಹೊಗಳಿದ್ದಾರೆ. ಹಾಗಾಗಿ ಇವತ್ತು ನೆಹರು ಅವರಿಂದ, ಇಂದಿರಾ ಗಾಂಧಿ ಅವರಿಂದ, ಯಾರಿಂದಲೂ ಸಹ ಆಗದ, ನಿಷೇಧವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದಂತಹ ಇವತ್ತು ನೆಹರು ಅವರ ಮೊಮ್ಮಗಳ ಹೆಸರನ್ನ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೇಳಿಕೆ ಕೊಡ್ತಾ ಒಂದು ಬಾಲಿಶ ಅಂದ್ರೆ RSS ನಿಷೇಧ ಅಲ್ಲ, RSS ಬ್ಯಾನ್ ಅಲ್ಲ, ಬದಲಾಗಿ RSS ಚಟುವಟಿಕೆಗಳನ್ನ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಶಾಲೆಗಳು, ಸರ್ಕಾರಿ ಮೈದಾನಗಳಲ್ಲಿ ಇವರು ಏನು ಬೈಠಕ್ಕು ಅದು ಇದು ಮಾಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಕರೆದು ಅವರ ಮನಸ್ಸಲ್ಲಿ ದ್ವೇಷ ತುಂಬುವ RSS ಶಾಖೆಗಳಲ್ಲಿ ಅವರು ಹೇಳುವಂತ ದ್ವೇಷ, ವೈರತ್ವ ಏನಾದ್ರೂ ಒಂದು ಘಟನೆಗಳು ಆಗಿದ್ರೆ ಅವರು ಸಾಕ್ಷಿ ಕೊಡ್ಲಿ. ಒಂದು ಘಟನೆಗಳು ಇವತ್ತು ಲಕ್ಷ ಶಾಖೆಗಳು ನಡೆಯುತ್ತೆ. ಅಲ್ಲಿ ಅವರಿಗೆ ದೈಹಿಕ ವ್ಯಾಯಾಮ, ಈ ಪ್ರಾದೇಶಿಕ ಆಟಗಳು, ಜನಪದ ಗೀತೆಗಳು, ರಾಷ್ಟ್ರಪ್ರೇಮವನ್ನ, ನಮಸ್ತೆ ಸದಾ ವತ್ಸಲೆ ಅಂತಲೇ, ಮಾತೃಭೂಮಿಗೆ ಒಂದಾಗಬೇಕಂತಲೇ ಇವತ್ತು ಇಂತಹ ಶಾಖೆಗಳಲ್ಲಿ ತಯಾರಾದಂತಹ ರಾಷ್ಟ್ರಪ್ರೇಮಿ, ದೇಶ ಪ್ರೇಮಿ ನಾಗರಿಕರಿಗೆ ಇವತ್ತು ದೇಶದ ರಾಷ್ಟ್ರಪತಿಗಳಾಗಿ, ಉಪರಾಷ್ಟ್ರಪತಿಗಳಾಗಿ, ಪ್ರಧಾನಮಂತ್ರಿಗಳಾಗಿ ದೊಡ್ಡ ಹುದ್ದೆಯಲ್ಲಿ ಇವತ್ತು ದೇಶವನ್ನು ಮುನ್ನಡೆಸುವಂಥ ಮಹಾನ್ ಕಾರ್ಯವನ್ನ ಮಾಡಿದ್ದಾರೆ. ಗೊಲ್ವಲ್ಕರ್ ಹೆಗಡೆ ಗುರೂಜಿಯವರು ಏನು ಉದ್ದೇಶ ಇತ್ತಲ್ಲ, ಇವತ್ತು ಸಫಲ ಆಗ್ತಾ ಇದೆ. 100 ವರ್ಷಗಳ ಕಾಲ ಇಡೀ ವಿಶ್ವದಾದ್ಯಂತ ಇವತ್ತು ಸಂಘ ಇದಾಗಿದೆ. ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ ಕಾಂಗ್ರೆಸ್ನವರು ಇವತ್ತು ಉರ್ಕೊಳ್ತಾ ಇದ್ದಾರೆ. ಯಾಕೆ ಸರ್ ಉರ್ಕೊಳ್ತೀರಿ? ನಿಮ್ಗೆ RSS ಕಂಡ್ರೆ ಇಷ್ಟು ಉರಿನ ನಿಮ್ಗೆ? ಹೇಳ್ರಿ, ಒಂದ್ ಸಾಕ್ಷಿ ಕೊಡ್ರಿ, ಒಂದು ದಾಖಲೆ ಕೊಡಿ. ಯಾರಾದ್ರೂ ಬಂದ್ಬಿಟ್ರು ನಿಮ್ಗೆ ಶಾಖೆಗಳಲ್ಲಿ ನಮ್ಮ ಮಕ್ಕಳು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಸತ್ತೋಗ್ಬಿಟ್ರು, ನಮ್ಮ ಮಕ್ಕಳು ಬೀದಿ ಹಣ ಆಗ್ಬಿಟ್ರು, ನಮ್ಮ ಮಕ್ಕಳು ಜೀವನನೇ ಹಾಳಾಗೋಯ್ತು ಅಂತ ಎಷ್ಟು ಕಂಪ್ಲೇಂಟ್ ಬಂದಿದ್ದಾವೆ? ಯಾವ ಹಿನ್ನೆಲೆಯಲ್ಲಿ ನೀವು ಈ ರೀತಿ ತೀರ್ಮಾನ ತಗೊಳ್ತಾ ಇದ್ದೀರಾ? ಯಾಕಿಷ್ಟು ಉರಿ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ? ಕಾಂಗ್ರೆಸ್ನವರು ಇವ್ರದ್ದು ಯಾವುದೋ ಒಂದು ಚಟುವಟಿಕೆ ನೋಡಿ ಉರಿ ಹತ್ಕೊಳ್ಳೋಕ್ಕೆ ಏನು ಅಷ್ಟು ಸಿಲ್ಲಿಯಾಗಿ ಅದನ್ನು ಯೋಚನೆ ಮಾಡಲ್ಲ. ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ ಮಾತಾಡ್ತಾರೆ. ಇಡೀ ಅವರೇ ಹೇಳಿದ ರೀತಿಯಲ್ಲಿ RSSನ ಇತಿಹಾಸ ಇದೆಯಲ್ಲ, ಆ ಇತಿಹಾಸ ನಮ್ಮ ನೆಲಕ್ಕೆ ಒಗ್ಗುವಂಥ ಇತಿಹಾಸ ಅಲ್ಲ. ಅವರೇ 3 ಘಟನೆ ಹೇಳಿದರು. ನೀವು ಅದನ್ನು ಕೇಳಿಸಿದ್ರೆ ಅವ್ರ ಕಡೆಯಿಂದ. ಮಹಾತ್ಮ ಗಾಂಧೀಜಿಯವ್ರನ್ನ ಹತ್ಯೆ ಮಾಡಿದಂಥ ನಾಥೂರಾಮ್ ಗೋಡ್ಸೆ ಯಾವ ಹಿನ್ನೆಲೆಯವರು, ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡೋದಕ್ಕೆ ಹೋದಂತಹ ಜನ ಯಾವ ಹಿನ್ನೆಲೆಯವರು, ಅಥವಾ ಇವತ್ತಿಗೂ ದೇಶದ ಒಳಗಡೆ ಗಲಭೆಗಳನ್ನ, ಸಂಘರ್ಷಗಳನ್ನ ಮಾಡ್ತಾ ಇರುವಂತ ಸಾಲು ಜನ ಯಾವ ಹಿನ್ನೆಲೆಯವರಂತ ಧರ್ಮ ರಕ್ಷಣೆ ಅಂತ ಕೊಲೆ ಮಾಡೋದಾ?
ಧರ್ಮ ರಕ್ಷಣೆ ಅಂತಂದ್ರೆ ಎಲ್ಲಿ ಕೊಲೆ ಚುಚ್ಚಿ ಬಿಡೋದ ಮಾಡಿದ್ದಾರೆ? ಇವ್ರನ್ನ? ಏನ್ ಕೊಲೆ ಮಾಡಿದ್ದಾರೆ? ಮಾಡಿದ್ದಾರೆ? ಮಹಾತ್ಮ ಗಾಂಧಿ ಅವ್ರ ಕೊಲೆಗಿಂತ ದೊಡ್ಡ ಕೊಲೆ ಒಂದ್ ಬೇಕಾ? ಸಾಕ್ಷಿ ಹಾಗಂತ ಕೊಡ್ಲಿ. ಅಲ್ಲರಿ ಹಂಗಂತ ಮಹಾತ್ಮ ಗಾಂಧಿ ಕೊಲೆ ಮಹಾತ್ಮ ಪ್ರಕರಣದಲ್ಲಿ ಗಾಂಧಿ ಅವರ ಹಿಂದೆ ಕೊಲೆಯನ್ನ ಕಮಿಷನ್ ಮಾಡುತ್ತಾ ನಾಥರಾಮ್ ಕಾಂಗ್ರೆಸ್ನ ಗೋಡ್ಸೆ ಅವರು ಹೇಳ್ಕೊಂಡಿದ್ದಾರೆ, ನಾನು ಕಾಪೂರ್ ಸಂಘ ಕಮಿಷನ್ ಪರಿವಾರದವನು ಇವತ್ತು ಅಂತ ಕ್ಲೀನ್ ಚಿಟ್ ಹೇಳ್ಕೊಂಡಿದ್ದಾರೆ. ಕೊಟ್ಟಿದೆ. ಅದ್ರ ಬಗ್ಗೆ ಮಹಾತ್ಮ ಗಾಂಧಿ ವಿಶ್ವಾಸ ಅವರ ಕೊಲೆ ಇಲ್ಲ. ಮಾಡಿದಂತ ನಾಥರಾಮ್ ಗೋಡ್ಸೆ ನಾನು ಸಂಘ ಪರಿವಾರದವನು ಅಂತ ಹೇಳ್ಕೊಂಡು ಇನ್ನೇನ್ ಸಾಕ್ಷಿ ನೀವು ನಿಮ್ಗೆ? ಅದನ್ನೇ ಹಿಡ್ಕೊಂಡು ಇಲ್ಲಿ ನೋಡಿ, ಇವತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ. ಮೋಹನ್ ಗೌಡ್ರೆ ನೀವು ಮಾತಾಡುವಾಗ ಅವ್ರು ಸುಮ್ಮನಿದ್ರು ನಿಮ್ ಸುಮ್ಮನಿರಿ ಇವತ್ತು- ಅಲ್ಲ ಅನಂತ್ ನಾಯ್ಕ್ ಸರ್ ನನಗೆ ನೀವು ಅಲ್ಲಿದೆ 1947 ಹೇಳ್ಬಿಡ್ರಿ ಈಗ ನಾವು 2025 ಅಲ್ಲಿ ಇದ್ದೀರಿ ಗಿವ್ ಮಿ ಸಮ್ ಇನ್ಸಿಡೆಂಟ್ಸ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಒಂದು ಕೊಡಿ example. ನಮ್ಗೆ ನೀವು ಒಂದು ಕೊಡಿ ನೀವು example ಕೊಡಿ ನಾಥರಾಮ್ ಅವ್ರು. ಗೋಡ್ಸೆ ಕೊಂದ್ಲಿಲ್ವಾ ನಾಥರಾಮ್ ಗೋಡ್ಸೆ ಕೊಲ್ಲಿಲ್ವಾ ಅಂದ್ರೆ ಆಗೋಯ್ತು ಮುಗಿದೋಯ್ತು ಕತೆ ವಾಜಪೇಯಿ ಅವರು ಡಿನೈ ಮಾಡಿದ್ರೆ ತುಂಬಿದ ಸದನದಲ್ಲಿ ಅವ್ರು ನಮ್ಮವ್ರಲ್ಲ ಅವ್ರ ವಿಚಾರಧಾರೆಗಳು ನಮ್ಮಿಂದ ಪ್ರೇರೇಪಣೆ ಅಲ್ಲ ಅವ್ರ ವೈಯಕ್ತಿಕ ಅಂತೇಳಿ ಈಗಿನ ಏನು ಶಾಖೆಗಳಿಂದ ನಮ್ಮ ಚಾಮರಾಜಪೇಟೆ ಈದ್ಗಾ ಮೈದಾನ ಆಯ್ತಪ್ಪ ಅಲ್ಲೂ ಮಾಡ್ತಾರೆ ಯಾರಾದರೂ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಏನೂ ಇಲ್ಲದೆ ಸುಮ್ಮನೆ ನೀವೇ ಥಿಂಕ್ ಮಾಡ್ಬಿಡೋದು ಅಲ್ಲಿ ಸಂವಿಧಾನದ ಆಶಯದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಲ್ಲಿ ಬೀದಿ ಹೆಣ ಮಾಡ್ತಿದ್ದಾರೆ ಅಂತ ನೀವೇ ಥಿಂಕ್ ಮಾಡ್ಬಿಡೋದು ಇಲ್ಲಿ ನೋಡಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅದು ಯಾರ್ದೋ ಒಬ್ರು ಸ್ವತ್ತಲ್ಲ, ನಮ್ಮ ನಿಮ್ಮೆಲ್ಲರ ಸ್ವತ್ತು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಪಾಠ ಪ್ರವಚನಗಳು ನಡೆಯಬೇಕು, ಯಾವ ಪಠ್ಯೇತರ ಚಟುವಟಿಕೆಗಳು ನೋಡಬೇಕು, ನೀತಿ ನಿಯಮಗಳೆಲ್ಲವೂ ಇದಾವೆ. ಆ ನೀತಿ ನಿಯಮಗಳ ಅನುಗುಣವಾಗಿ ನಡಿಬೇಕು. ಇವ್ರ ಸಂಸ್ಥೆಯಲ್ಲಿ 100 ಚಟುವಟಿಕೆಗಳನ್ನು ಮಾಡ್ಕೊಳ್ಳೋ ಅದಕ್ಕೆ ನಮ್ಗೆ ಸಂಬಂಧಪಡದೇ ಇರೋದು. ಅವ್ರ ಖಾಸಗಿ ಜಾಗಗಳಲ್ಲಿ ಅಥವಾ ಅವ್ರಿಗೆ ಯಾರು ಖಾಸಗಿ ಅವ್ರು ಪರ್ಮಿಷನ್ ಕೊಡ್ತಾರೋ ಅಂತ ಕಡೆ ಅವರು ಈ 10 ಶಿಬಿರಗಳನ್ನು ಮಾಡ್ಕೊಳ್ಳಿ, 10 ಬೈಠಕ್ಗಳನ್ನು ಮಾಡ್ಕೊಳ್ಳಿ, ಅದನ್ನ ಅಭ್ಯಂತರ ಮಾಡೋದು, ಅದನ್ನ ಅಡ್ಡಿಪಡಿಸೋದು, ಅದನ್ನ ನಿರ್ಬಂಧ ಮಾಡಿಸೋದು ನಮಗೇನು ಅವಶ್ಯಕತೆ ಇಲ್ಲ. ಇಲ್ಲಿ ಬಂದಿರೋದೇನು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಈ ರೀತಿಯ ಚಟುವಟಿಕೆಗೆ ದುರುಪಯೋಗ ಆಗಬಾರ್ದು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಉಪಯೋಗ ಆಗ್ಬೇಕಾಗಿರೋದು ಯಾರು ಅಂದ್ರೆ ಸಂವಿಧಾನಿಕ ಮೌಲ್ಯವನ್ನ ಯಾರು ಎತ್ತಿ ಹಿಡಿತಾರೆ, ಯಾರು ಪ್ರಸಾರ ಮಾಡ್ತಾರೆ ಅವರಿಗೋಸ್ಕರ. ಯಾಕೆ ನಾವು RSS ಬಗ್ಗೆ ಅಬ್ಜೆಕ್ಷನ್ ಎತ್ತಾ ಇದೀವಿ ಅಂತಂದ್ರೆ ಈ ಕ್ಷಣದವರೆಗೂ RSS ಗೆ ಈ ಭಾರತ ದೇಶದ ಸಂವಿಧಾನವನ್ನ ಒಪ್ಕೊಳ್ಳುವಂತ ಅದನ್ನ ಜಾರಿ ಮಾಡುವಂತ ಚಟುವಟಿಕೆಗಳು ದೇಶ ಪ್ರೇಮ ಬಗ್ಗೆ ಗಲಭೆಗಳು ಕರಾವಳಿಯಲ್ಲಿ ನಡೀತಾ ಇದ್ದಾವೆ. ಇವತ್ತು ಪಾಕಿಸ್ತಾನದ ಧ್ವಜವನ್ನ ತಗೊಂಡು ಬಂದು ಅಲ್ಲಿ ಕರಾವಳಿಯಲ್ಲಿ ಮತ್ತೆ ಗಲಾಟೆ ಮಾಡೋದಕ್ಕೆ ಹುಡುಗರನ್ನ ಪರಸ್ಪರ ಕೊಲೆಗಳು ಇವ್ರ ಕಾರಣಕ್ಕಾಗಿನೇ ಕೊಲೆಗಳು ನಡೀತಾ ಇದಾವೆ. ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ, ಇವರೇ ಪಾಕಿಸ್ತಾನದ ಘೋಷಣೆ. ನಾನು ಕೇಳಿದ ಪ್ರಶ್ನೆ ನಾನು ತುಂಬ ನೇರವಾದಂಥ ಪ್ರಶ್ನೆ. ನೀವು ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಾ ಇಲ್ಲ. ಮಕ್ಕಳು ಮತ್ತು ಯುವಕರ ಮನಸ್ಸಿನಲ್ಲಿ ದ್ವೇಷದ ಭಾವನೆಯನ್ನು ಮತ್ತು ಮತೀಯವಾದಂತಹ ಕೆಲವೊಂದು ಕೋಮು ಮತಾಂಧತೆಯನ್ನು ಅವರು ತುಂಬುತ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ಬಾಯಿ ಮಾತಿಂದ ಹೇಳಿದರೆ ಆಗಲ್ಲ, ಯಾಕಂದರೆ ರಾಜ್ಯ ಸರ್ಕಾರ ಅನ್ನೋದು ತುಂಬ ಅದು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಸರ್. ಈಗ ರಾಧಾ ಹಿರೇಗೌಡರು ಹೇಳಿದ್ರು, ಮೋಹನ್ ಗೌಡ್ರು ಹೇಳಿದ್ರು, ಅಮರನಾಥ್ ಅವ್ರು ಹೇಳಿದ್ರು, ಯಾರೋ ಫುಟ್ಪಾತಲ್ಲಿ ಹೋಗ್ತಾ ಇರೋಂಥ ಹೇಳಿದ್ರು ಅಂತಂದರೆ ಹಂಗಾಗಲ್ಲ. ಅದಕ್ಕೊಂದು ಸಾಕ್ಷಿ ಬೇಕು, ಅದಕ್ಕೊಂದು ನೆಲೆಗಟ್ಟಬೇಕು, ಅದಕ್ಕೊಂದು ಜನರನ್ನು ಕನ್ವಿನ್ಸ್ ಮಾಡುವಂತಹ ಪವರ್ ಇರಬೇಕು. ಸುಮ್ಮನೆ ಪತ್ರ ಬರೆಯೋದು, ಸುಮ್ಮನೆ ಭಾಷಣ ಮಾಡೋದು, ಬಾಯಿ ಮಾತಿಂದ ಕೇಳಿಸ್ಕೊಬೇಡಿ. ನಾನೊಂದಿಷ್ಟು ಘಟನೆಗಳನ್ನು ಹೇಳ್ತೀನಿ. ಇಡೀ ಕರಾವಳಿಯಲ್ಲಿ ನಡೀತಿರುವಂತಹ ಈಗ ಎಲ್ಲ ನೀವು 100 ಘಟನೆಗಳು ನಡೆದಿದ್ದಾವೆ. ಆ 100 ಘಟನೆಗಳೇ ಅಲ್ಲಿ ಮುಸ್ಲಿಂ ಹುಡುಗರು ಕೊಲೆಯಾಗಿದ್ದಾರೆ. 5 ಘಟನೆ ಹೇಳಿ ಅನಂತ್ ನಾಯ್ಕ್ ಅವರೇ ವಿತ್ ನೇಮ್ಸ್ ಅಂಡ್ ಪ್ರಕರಣ. ಪ್ರವೀಣ್ ಪೂಜಾರಿ ಕೊಲೆ, ಪರೇಶ್ ಮೆಹ್ತಾ ಘಟನೆ, ಅಖ್ಲಾಕಿನ ಘಟನೆ, ನೀವು ಹಾಜಬ್ಬ ದನ ಸಾಗಾಟದ ಪ್ರಕರಣ, ಈ ಎಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾದವರು ಯಾರು? ನಾನು ಹೇಳ್ದಲ್ಲ ಆಗ್ಲೇ, ಸಿಂಧಿಗೆಯಲ್ಲಿ ಪಾಕಿಸ್ತಾನದ ಧ್ವಜ ತಂದು ಹಾರಿಸಿ ಧರ್ಮದ್ವೇಷದ ಸಂಘರ್ಷ ಹುಟ್ಟಾಕಿದವ್ರು ಯಾರು? ಇವ್ರ ಹಿನ್ನೆಲೆ ಏನು? ಯಾರು ಇದನ್ನ? ಅದು ತಪ್ಪೆ. ಆ ಹೇಳಿ ಕೆಲಸನೂ ತಪ್ಪೆ. ಪಾಕಿಸ್ತಾನದ ಪರವಾಗಿ ಯಾವನೇ ಕೂಗಿದ್ರು ಕೂಡ ತಪ್ಪದು. ಈಗ ನೀವು ಕೇಳಿ ಕರ್ನಾಟಕದ ಹೇಳಿ, ನಮ್ಮ ಕಲಬುರ್ಗಿ ಅವ್ರನ್ನ ಕೊಲೆ ಮಾಡಿದವ್ರು ಯಾರು? ಜೈಲಲ್ಲಿದ್ದಾರಲ್ಲ, ಅವ್ರ ಹಿನ್ನೆಲೆ ಏನು? ನಮ್ಮ ಗೌರಿಯನ್ನ ಕೊಲೆ ಮಾಡಿದವರು ಇವತ್ತು ಜೈಲಲ್ಲಿದ್ದಾರೆ, ಯಾರು? ಅವ್ರ ಹಿನ್ನೆಲೆ ಏನು? ಇದನ್ನೆಲ್ಲ ಮಾಡಿದವರು ಯಾರು? ಇದೇ ಸನಾತನವಾದಿಗಳು, ಇದೇ ಸಂಘ ಪರಿವಾರವಾದಿಗಳು. ಇಂತಹ ಕೊಲೆ ಮಾಡಿದಂತಹ ಹಿನ್ನೆಲೆ ಇರುವಂತಹ, ಇಂತಹ ಕೊಲೆಗಡಕರನ್ನು ತನ್ನ ಒಡೆಯಲ್ಲಿ ಇಟ್ಕೊಂಡಿರುವಂತಹ, ಇವರಿಗೆ ಪೋಷಣೆ ಕೊಡ್ತಾ ಇರುವಂತಹ ಸಂಘ ಪರಿವಾರದ ಚಟುವಟಿಕೆಗಳು ನಮ್ಮ ಸರ್ಕಾರ ಶಾಲೆಗಳು. ರಾಜೀವ್ ಗಾಂಧಿ ಅವರನ್ನ ಕೊಲೆ ಮಾಡಿದವರನ್ನ ಸೋನಿಯಾ ಗಾಂಧಿ ಮತ್ತು ಅವರ ಕುಟುಂಬ ಕ್ಷಮಿಸ್ತು. ಅಂದ್ರೆ ಇಂದಿರಾ ಗಾಂಧಿ ಅವರನ್ನ ಕೊಲೆ ಮಾಡಿದಂತಹ ಸಮುದಾಯವನ್ನು ನೀವು ಬ್ಯಾನ್ ಮಾಡಿದ್ದೀರಾ ವಿಚಾರಧಾರೆಗಳನ್ನ? ನೋ, ನೀವು 1-2 ಪ್ರಕರಣಗಳನ್ನ ಇಟ್ಕೊಂಡು ಇಡೀ ಸಮುದಾಯ, ಇಡೀ ಪ್ರಕರಣಗಳನ್ನು ಇವರು ಸಾಲು ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಯಾರೋ ಒಬ್ರು ಫೋನ್ ಮಾಡಿ ಏನಾಗಿದೆ ಇಂಟರ್ವ್ಯೂ ಮಾಡಿದಿರಿ. ಈಗ ಆ ಮನುಷ್ಯ ಅರೆಸ್ಟ್ ಆಗಿದ್ದಾನೆ. ಮಹಾರಾಷ್ಟ್ರದವನು ಅರೆಸ್ಟ್ ಆಗಿದ್ದಾನೆ. ಈಗ ತಕ್ಷಣ ಇವ್ರನ್ನ ಕೇಳಿದ್ರೆ ಇವ್ ನಮ್ಮವನಲ್ಲ ಅಂತ ಅಂದ್ಬಿಡ್ತಾರೆ. ಇಷ್ಟೇ. ಅಮರನಾಥ್ ಅವರೇ
RSSಗೆ ಒಂದು ಕಚೇರಿ ಇಲ್ಲ, ಒಂದು ರಿಜಿಸ್ಟರ್ ಸಂಘ ಅಲ್ಲ, ಅದು ಏನೂ ಇಲ್ಲದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ಅಂತ ಹೇಳಿಕೊಂಡು ನಾನು ದೇಶ ರಕ್ಷಣೆ ಧರ್ಮ ರಕ್ಷಣೆ ನಮ್ಮ ಸಂಕಲ್ಪ ಅಂತ ಹೇಳೋದು ಅದು ಹೆಂಗೆ ಸರಿ? ಸಣ್ಣ ಪುಟ್ಟ ಗ್ರೂಪ್ಗಳಿಗೆ ನೀವು ರಿಜಿಸ್ಟರ್ಡಾ ಅಂತ ಕೇಳೋವಂಥ ಸಮಯದಲ್ಲಿ ಇಷ್ಟು ದೊಡ್ಡ ಸಂಘಟನೆಗೆ ಒಂದು ರಿಜಿಸ್ಟ್ರೇಷನ್ ಇಲ್ಲ ಅಂತಂದರೆ ಹೆಂಗದು? ಮೇಡಮ್, ಇವಾಗ ಸೇವಾ ಚಟುವಟಿಕೆ ಮಾಡ್ಬೇಕಾದ್ರೆ ರಿಜಿಸ್ಟ್ರೇಷನ್ ಬೇಕು ಅಂತ ಎಲ್ಲರ ಕಾನೂನು ಇದೆಯಾ? ಇವತ್ತು ಪ್ರಕೃತಿ ಉಪಯೋಗಗಳಲ್ಲಿ ಸ್ವಯಂ ಸೇವಕ ಅಂತಂದ್ರೆ ನಾನು ಸ್ವಯಂ ಪ್ರೇರಿತವಾಗಿ ಸೇವೆ ಮಾಡಕ್ಕೆ ಬರ್ತೀನಿ ಅಂತ ಅಷ್ಟೇ. ಅಲ್ರಿ ಸರ್, ಒಂದು ಹೆಂಗ್ ಅಕೌಂಟಬಿಲಿಟಿ ಹೆಂಗ್ ಬರ್ಬೇಕು ಹೇಳ್ರಿ? ಅಕೌಂಟ್ ಈಗ ಏನೋ ಆದ್ರೆ 100 ವರ್ಷ ಬೇಕಾಗಿತ್ತು ಅಕೌಂಟಬಿಲಿಟಿ ಕೇಳೋದಕ್ಕೆ. ಅಕೌಂಟಬಿಲಿಟಿ ಈಗ ಏನೋ ಒಂದು ಆಯ್ತಂತ ಇಟ್ಕೊಳ್ರಿ, ಅವ ನಮ್ಮವನಲ್ಲ ಅಂದ್ಬಿಡೋದು. ಯಾಕಂದ್ರೆ ಅವ್ರು ರಿಜಿಸ್ಟರ್ ಅಲ್ಲ. ಏನೋ ಒಂದು ಆಯ್ತು ಅವಗಡ ಅವ ನಮ್ಮವನಲ್ಲ ನಮ್ದಲ್ಲ ಅಂದ್ಬಿಡೋದು. ಯಾಕಂದ್ರೆ ನಿಮ್ದು ರಿಜಿಸ್ಟರ್ಡ್ ಇರಲ್ಲ. ಯಾವುದೇ ಒಂದು ರಿಜಿಸ್ಟ್ರೇಷನ್ ಇದ್ದರೆ ಹೌದಪ್ಪ ಈ ಸಂಘಟನೆಯವರು ಇವರು, ಹೌದಪ್ಪ ಇದ್ರ ಸದಸ್ಯ ಅವರು ಅಂತ ಹೇಳ್ಬೋದು. ಇಲ್ಲ ಇದೊಂದು ವಿಚಾರಧಾರೆ ಅಂತೀರಿ, ದೇಶದ ರಾಷ್ಟ್ರದ ಅತಿ ದೊಡ್ಡ ಸಂಘಟನೆ ಅಂತೀರಿ, ರಿಜಿಸ್ಟ್ರೇಷನ್ ಇಲ್ಲ, ನಿಮ್ಮಲ್ಲಿ ಯಾರು ಬರ್ತಾರ ಅನ್ನೋದಿಲ್ಲ, ನಿಮ್ಮಲ್ಲಿ ಯಾರು ಹೋಗ್ತಾರ ಅನ್ನೋದಿಲ್ಲ. ನಾಳೆ ಅವನೇನಾದರೂ ಎಡವಟ್ಟು ಮಾಡಿದ್ರೆ ಒಂದು ಅಕೌಂಟಬಿಲಿಟಿ ಇಲ್ಲ. ಅದು ಹೆಂಗಾಗುತ್ತೆ? ನಾವು 4 ಜನ ನಿಂತು ಒಂದು ಏನಾದರೂ ಮಾಡ್ತೀವಿ ಅಂದ್ರೆ ತೋರಿಸ್ರಿ ನಿಮ್ದು ರಿಜಿಸ್ಟ್ರೇಷನ್, ತೋರಿಸ್ರಿ ನಿಮ್ದು ಅಂತ ಕೇಳ್ತಾರೆ. ಹೆಂಗಾಗುತ್ತದು? ನಮ್ಮ ಸಂಘದ ಸೇವಾ ಚಟುವಟಿಕೆಗಳು ನಡೀತಾ ಇರೋದನ್ನೇ ಒಂದು ರಾಷ್ಟ್ರಭಕ್ತಿಯಿಂದ, ಆ ರಾಷ್ಟ್ರಭಕ್ತಿನ ತೋರಿಸಬೇಕು ಅಂತಂದ್ರೆ ರಾಷ್ಟ್ರಭಕ್ತಿನ ಒಬ್ಬ ವ್ಯಕ್ತಿ ನಿರ್ಮಾಣ ಆಗಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಬೇಕು. ದೇಶ ವಿರೋಧಿ ಭಾವನೆಯಿಂದ ಕೆಲಸ ಮಾಡ್ತಾವ ಅಲ್ಲ, ದೇಶ ವಿರೋಧಿ ಮಾಡ್ತಾರಂತ ಪಕ್ಷಗಳನ್ನ ಇದು ಸಂಘಟನೆಗಳನ್ನ ಬ್ಯಾನ್ ಮಾಡಿದಾರಲ್ಲ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ಅದಕ್ಕೆ ಪ್ರೂಫ್ ಸಿಕ್ತು, ತಡ್ರಿ ಸರ್, ಅದಕ್ಕೆ ಪುರಾವೆ ಸಿಕ್ತು. ಅನ್ಕೊಡ್ರಿ ಪುರಾವೆ ಸಿಕ್ಕಿದ್ದಕ್ಕೆ ಅದಕ್ಕೆ ಬ್ಯಾನ್ ಮಾಡಿದ್ರು. ಈಗ ಸಂಘದ ಮೇಲೆ ಇಷ್ಟೊಂದು ಇವರಿಗೆ ಕೋಪ ಬಂದಿರೋದಕ್ಕೆ ಕಾರಣ ಏನು? ಸಂಘದ ವಿಸ್ತಾರತೆ ಮತ್ತು ಸಂಘದ ವಿಸ್ತಾರತೆಯ ಪರಿಣಾಮ ಬಿಜೆಪಿ ಸರ್ಕಾರಗಳು ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬರ್ತಾ ಇದಾವೆ ಅನ್ನೋ ಒಂದು ಹೊಟ್ಟೆ ಉರಿಕೆ ಹೊರತಾಗಿ ಬಿಜೆಪಿಗೂ RSSಗೆ ಏನ್ ಸಂಬಂಧ? ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಒಂದು ಭಾವನೆಯನ್ನ ಇವತ್ತು ಬಿತ್ತುತ್ತಾ ಹೋಗ್ತಾ ಇದೆ, ದೇಶಭಕ್ತರನ್ನ ಹುಟ್ಟಿಸ್ತಾ ಇದೆ. ಅದು ಮತವಾಗಿ ಪರಿಣಾಮ ಆಗುತ್ತೆ. ನೋಡಿ, ಸಂಘದ ಒಂದು ಅಮರನಾಥ್ ಅವರೇ, ಬಿಜೆಪಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಏನ್ ಸಂಬಂಧ? ಉದಾಹರಣೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ, ದೇಶವನ್ನು ರಕ್ಷಿಸುವ ನಿಟ್ಟಿನಲ್ಲಿ, ಧರ್ಮವನ್ನು ರಕ್ಷಿಸುವ ದೃಷ್ಟಿನಲ್ಲಿ ಅಧರ್ಮದಲ್ಲಿ ನಡೆದುಕೊಳ್ಳುತ್ತಾ ಇರೋರನ್ನ ಯಾವತ್ತೂ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ಸೊ ಕರ್ನಾಟಕದಲ್ಲಿ ಆಳಿದಂತಹ BJPಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಭ್ರಷ್ಟಾಚಾರ ಮತ್ತು ಸೆಕ್ಸ್ ಸ್ಕ್ಯಾಂಡಲ್ ಸೇರಿದಂತೆ ಭಾಳಷ್ಟು ಅಪಚಾರ ಎಸಗುವಂಥ ಕಾರ್ಯಗಳನ್ನು ಮಾಡಿದ್ರು. ಸ್ಟಿಲ್ ಅವರು ಪಥಸಂಚಲನದಲ್ಲಿ ಗಣವೇಷಧಾರಿಗಳಾಗಿ ಕೋಲ್ ಇಟ್ಕೊಂಡು ನಡೀತಾರಲ್ಲ, ಹಂಗೆ ನೀವು ಹಾಗಾದರೆ RSSಗೂ ಮತ್ತು ಈ ಥರದ ಚಟುವಟಿಕೆಗಳನ್ನು ಮಾಡಿದಂಥ ರಾಜಕೀಯ ನಾಯಕರಿಗೂ ವ್ಯತ್ಯಾಸ ಇಲ್ದಂಗೆ ಆಗುತ್ತೆ. ನೀವು ಎರಡನ್ನೂ ಮರ್ಜ್ ಮಾಡಿದರೆ, BJPನೂ RSSನೂ ಮರ್ಜ್ ಮಾಡಿದರೆ. ಬಿಜೆಪಿ RSS ಯಾವತ್ತು ಮರ್ಜ್ ಮಾಡಿಲ್ಲ. ಈಗ ಏನಾಗ್ತಾ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಮಾಡುವಂತ ಸಂಘದ ಚಟುವಟಿಕೆಗಳು ಅದು ಅಲ್ಟರ್ನೇಟಿವ್ ಆಗ್ತಾ ಇದೆ, ರಾಷ್ಟ್ರ ಭಕ್ತರನ್ನು ನಿರ್ಮಾಣ ಮಾಡ್ತಾರೆ. ಆ ರಾಷ್ಟ್ರ ಭಕ್ತರನ್ನ ಏನಾಗುತ್ತೆ, ಇವತ್ತು ಕಾಂಗ್ರೆಸ್ ನಡೀತಾ ಇರುವಂತ ದೌರ್ಜನ್ಯಗಳು, ಕಾಂಗ್ರೆಸ್ನ ಇವತ್ತು ರಾಷ್ಟ್ರಭಕ್ತರು ಇಲ್ಲ ಅಂತ ಹೇಳ್ತೀರಾ? ಎಲ್ಲಿದ್ದಾರೆ ಯಾರು ಹೇಳಿ? ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ಒಳಗಡೆ ವಿಧಾನಸೌಧದಲ್ಲಿ ಕೂಗಿದಾಗ ಇದೇ ಕಾಂಗ್ರೆಸ್ ಪ್ರಿಯಾಂಕಾ ಖರ್ಗೆ ಅದನ್ನ ಸಮರ್ಥನೆ ಮಾಡ್ಕೊಂಡ್ರು. ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ. FSL ವರದಿ ತಗೊಂಡ್ಬಂದು ನಿಲ್ಲಿಸಿದ್ರು. ಅವರು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಹೇಳಿ ಇದೇ ಪ್ರಿಯಾಂಕಾ ಖರ್ಗೆ ಅವರು FSL ವರದಿ ತಗೊಂಡ್ಬಂದ್ರು. ಪ್ರಗತಿಪರ ಚಿಂತಕರಾದಂತಹ ಹರಿರಾಮ್ ಅವರಿದ್ದಾರೆ, ಬನ್ನಿ ಅವ್ರನ್ನೂ ಕೂಡ ಸ್ವಾಗತಿಸೋಣ. ಹರಿರಾಮ್ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿರಾಮ್ ಅವರೇ, RSSಗೆ ಅಂಕುಶ, ಇದು ಟೈಮಿಂಗು ಮತ್ತು ಈ ಥಾಟ್ ಪ್ರಾಸೆಸ್ಸು, ಇದರಲ್ಲಿರೋ ಕಾಂಗ್ರೆಸ್ನ ಅರ್ಜೆನ್ಸಿ ಏನು ಹೇಳ್ತೀರಿ? ಬಹುಶಃ ಇದಕ್ಕೆ ಉತ್ತರ ಕೊಡೋಕ್ಕೆ ಮೊದಲು ಇವತ್ತು ಕಾಂಗ್ರೆಸ್ನವರು RSSನ್ನು ಯಾಕೆ ನಿಷೇಧ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ತೆಗೆದಾಗ ಕಾಂಗ್ರೆಸ್ನವರಾಗಿರ್ಬೋದು, ಪ್ರಗತಿಪರರು ಅಥವಾ ಯಾರು ಆ್ಯಂಟಿ ರೈಟ್ ಇದ್ದಾರೆ ಅವರೆಲ್ಲರೂ ಹೇಳುವಂಥದ್ದು ಬಹಳ ಮುಖ್ಯವಾಗಿ 3 ಪ್ರಶ್ನೆಗಳನ್ನು ತೆಗಿತಾರೆ. ಒಂದು, RSSಸು ದಲಿತ ವಿರೋಧಿ. ಎರಡನೇದು, RSSಸು ಅಲ್ಪಸಂಖ್ಯಾತರ ವಿರೋಧಿ. ಮೂರನೇದು, RSSಸು ಒಳಗೆ ಒಂದರಿಷ್ಟು ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡ್ತದೆ, ಹಾಗಾಗಿ ಅವರು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಬಹಳ ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಲಿಕ್ಕೆ ಅವಕಾಶ ಕೊಡ್ಬೋದು ಅನ್ನೋದನ್ನ ಖಂಡಿತವಾಗ್ಲೂ ನಾನು ಒಪ್ತೀನಿ. ಯಾಕಂತ ಹೇಳಿದ್ರೆ ಈಗ ನಾವು ಯಾವುದೋ RSS ಬಿಟ್ಟು ಬೇರೆ ಸಂಘಟನೆಗಳು, ಯಾವುದೇ ಸಂಘಟನೆ, ದಲಿತ ಸಂಘಟನೆಗಳು, ರೈತಪರ ಸಂಘಟನೆಗಳು, ಕನ್ನಡ ಸಂಘಟನೆಗಳು ನಮಗೆ ಯಾವತ್ತೂ ಕೂಡ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ನಮಗೆ ಬರೀ ಫ್ರೀಡಮ್ ಪಾರ್ಕ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ.
ನಾವು ಏನೇ ಮಾಡಲಿ ಅಲ್ಲೇ ಹೋಗಿ ಕೂತ್ಕೋಬೇಕು. ಯಾವ ಪ್ರೊಸೆಷನ್ ಶಾಂತಿಯುತವಾಗಿ ಮಾಡ್ತೀವಿ ಅಂದ್ರೂ ಮಾಡಂಗಿಲ್ಲ, ಏನೂ ಇಲ್ಲ. ಹಾಗಾಗಿ ಎಲ್ಲರಿಗೂ ಒಂದಿರ್ಬೇಕಾದ್ರೆ ಯಾವುದೋ ಇನ್ನೊಂದು ಸಂಘಟನೆಗೆ ಇನ್ನೊಂದು ಕಾನೂನು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮತ್ತು ನನಗನ್ಸೋದು ಈಗ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿದೆ. ಮಾನ್ಯ ಪರಮೇಶ್ವರು ಹೋಮ್ ಮಿನಿಸ್ಟರ್ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅವರು ಪರ್ಮಿಷನ್ ಕೊಡ್ಬೇಕಾದ್ರೆ, ಉದಾಹರಣೆಗೆ ನಾವು ಪರ್ಮಿಷನ್ ಕೊಟ್ಟರೆ ನಮಗೆ 10 ಸಲ ಯೋಚನೆ ಮಾಡಿ ಕರೆದಿ ಮಾತಾಡಿ ಕೊಡೋಕ್ಕಾಗಲ್ಲ ಆಟ ಆಡಿಸಿ ಕೊಡ್ತಾರೆ. ಈಗ ಇವ್ರದೇ ಸರ್ಕಾರ ಇದೆ, ಪರ್ಮಿಷನ್ ಕೊಟ್ಬಿಟ್ಟು ಎಲ್ಲ ಮಾಡಿಬಿಟ್ರು. ಮಾಡಾದ್ಮೇಲೆ ಈ ಇಶ್ಯೂ ತೆಗೆದಿದೆಯಲ್ಲ, ಒಂದು ಇವತ್ತು ಇವರು ಹೇಳುವಂಥ ಎಲ್ಲ ಅಂಶಗಳೇನೋ ದಲಿತ ವಿರೋಧಿ. ನನ್ಗೆ ನೀವು ಯಾಕೆ ದಲಿತ ವಿರೋಧಿ ಅಂತಿದೆ? RSS ಹೇಗೆ ದಲಿತ ವಿರೋಧಿ? ಅಲ್ಲ, ಅದನ್ನೇ ಹೇಳ್ತಾರೆ ನಾನು. ಈಗ ಕಾಂಗ್ರೆಸ್ ಅವ್ರು ಹೇಳುವಂಥದ್ದು RSS ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಇನ್ನೊಂದು ಅಂತ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಅದನ್ನು ಒಪ್ಪೋಣ. ನಾನು ಹೇಳೋದೇನೆಂದರೆ, ಈಗ ನೀವು ಸರಿ ಇಲ್ಲ ಈ ಥರ ಅಂತ ಹೇಳಿದಾಗ ನಾನು ಅದರ ತದ್ವಿರುದ್ಧವಾಗಿದ್ದಾಗ ನಾನು ಮಾತಾಡಬೇಕು. ನಾನೂ ಅದೇ ಮನಸ್ಥಿತಿ ಇರೋನು, ನಾನು ನನ್ನ ಇತಿಹಾಸ ನೋಡಿದಾಗ ನಂದು ಅದೇ ಕಥೆನೇ. ಉದಾಹರಣೆಗೆ ನಾನು ಸ್ವತಂತ್ರ ಪೂರ್ವಕ್ಕೆ ಹೆಚ್ಚು ಹೋಗೋದಿಲ್ಲ. ಸ್ವತಂತ್ರ ಪೂರ್ವದಲ್ಲಿ ಏನು ಕಾಂಗ್ರೆಸ್ ಅವರು ಮೊಟ್ಟ ಮೊದಲನೇದಾಗಿ ನಾವು ಸಾಮಾಜಿಕ ಒಂದು ಸಮಸ್ಯೆಗಳನ್ನು ಎತ್ಕೊಂಡು ಮಾತಾಡಬೇಕು, ಅದರಲ್ಲೂ ಅಸ್ಪೃಶ್ಯತೆ ಬಗ್ಗೆ ಮಾತಾಡಬೇಕಂದಾಗ ತಿಲಕ್ ಅವರ ಅನುಯಾಯಿಗಳು ಅಲ್ಲಿ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಒಂದು ಪೆಂಡಲ್ ಹಾಕ್ಲಿಕ್ಕೆ ಹೋಗ್ತಾರೆ. ನೀವು ಆ ಪೆಂಡಲ್ ಹಾಕಿದ್ರೆ ಅದನ್ನು ಸುಟ್ಟಾಕ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರೇ. ಅಂದ್ರೆ ದಲಿತ ವಿರೋಧಿ ಮನಸ್ಥಿತಿಯನ್ನ ಕಾಂಗ್ರೆಸ್ ಹೊಂದಿದೆ ಅಂತನಾ? ಏನೋ ಬಿಜೆಪಿಗಿಂತ ಹೆಚ್ಚು, Really? RSS ಗಿಂತ ಹೆಚ್ಚು. ಯಾಕೆ ಇದನ್ನ ಹೇಳ್ತೀರ ಅಂದ್ರೆ, ಉದಾಹರಣೆಗೆ ನಾನು ಕೆಲವು ನಿಮಗೆ ಉದಾಹರಣೆಗಳ ಸಮೇತ ಕೊಡ್ತೀನಿ. 1900 ಅಂದ್ರೆ ನಿಮ್ ಪ್ರಕಾರ RSS ಮತ್ತು ಕಾಂಗ್ರೆಸ್ ಒಂದೇ ಬಳ್ಳಿಯ ಹೂಗಳು ಅಂತೀರಾ? ಡೆಫಿನೆಟ್ಲಿ ಅಂದ್ರೆ ಎರಡು RSS ನ ಪೋಷಿಸಿದವರು ಯಾರು? ಇಂದಿರಾ ಗಾಂಧಿ ಯಾರ ಸಹಾಯದಿಂದ ಗೆದ್ರು? ಇಂದಿರಾ ಗಾಂಧಿ ಅವರು ಹೇಳ್ಬೇಕು. ಕಾಂಗ್ರೆಸ್ನವ್ರು ಯಾರ ಸಹಾಯದಿಂದ ಗೆದ್ರು ಅವರು? ಸೊ ಈಗ ಉದಾಹರಣೆಗೆ ಮಿಲ್ಲರ್ ಕಮಿಷನ್ ಬಂದಾಗ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳಿಗೆ ಅವರ ಪರಿಸ್ಥಿತಿ ನೋಡ್ಕೊಂಡು ಮೀಸಲಾತಿ ಕೊಡ್ಬೇಕು, ಇನ್ನೊಂದು ಮಾಡ್ಬೇಕಂತ ಬಂದಾಗ ಆ ಕಾಲಘಟ್ಟದಲ್ಲಿ ಅದನ್ನ ವಿರೋಧ ಮಾಡಿದವರು ಕಾಂಗ್ರೆಸ್ನವರು. ಹಾಗೆ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಾಹು ಮಹಾರಾಜರು ಮೀಸಲಾತಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ವಿರೋಧ ಮಾಡಿದಂಥವರು ಆವತ್ತಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ಬಾಲ್ ಗಂಗಾಧರ್ ತಿಲಕ್ರವರು ವಿರೋಧ ಮಾಡ್ತಾರೆ. ಅಂಥದ್ದು ಬೆಳಗಾಮಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನೀವು ಎಣ್ಣೆ ತೆಗೆಯೋನು, ಕುರಿ ಕಾಯೋನು, ಹಸು ಮೇಯಿಸೋ, ನಿಮ್ಗೆ ಯಾಕ್ರಯ್ಯ ಶಾಸನಸಭೆಗಳಿಗೆ ಹೋಗಬೇಕು, ನಿಮ್ಗೆ ಯಾಕೆ ಬೇಕು ಇದು ಬಿಟ್ಟು ಕೆಲಸ ಅಂತೇಳಿ ಓಪನ್ ಮೀಟಿಂಗಲ್ಲಿ ಮಾತಾಡ್ತಾರೆ. ಈ ವಾಸ್ ಅ ಕಾಂಗ್ರೆಸ್ ಮ್ಯಾನ್. ಅದು ಮುಗೀತು. ಸ್ವತಂತ್ರ ಬಂದ ನಂತರ ಈ ಮೊದಲನೇ ಸರ್ಕಾರದಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಬೇಕು ಅಂತೇಳಿ ಕಾಕಾ ಕಳ್ಳೆರ್ಕರ್ ಸಮಿತಿ ಮಾಡ್ತಾರಲ್ಲ, ಅದನ್ನು ಬುಟ್ಟಿಗೆಸ್ದವ್ರು ಯಾರು? ಮಂಡಲ್ ಕಮಿಷನ್ ಇದನ್ನು ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಬೇಕು ಅಂದಾಗ ಅದನ್ನು ಬುಟ್ಟಿಗೆ ಹಾಕ್ತವ್ರು ಯಾರು? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಂವಿಧಾನಿಕವಾಗಿ ಮೀಸಲಾತಿ ಇದೆ. ಅತಿ ಹೆಚ್ಚು ಈ ಕೇಂದ್ರದಲ್ಲಿ ಅತಿ ಹೆಚ್ಚು ಮತ್ತು ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಾಲ ದೇಶ ಮತ್ತು ರಾಜ್ಯವನ್ನು ಆಳಿದಂಥವ್ರು ಕಾಂಗ್ರೆಸ್ನವರು. ಮೀಸಲಾತಿ ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಯಾಕೆ ಜಾರಿಯಾಗಿಲ್ಲ? ಮತ್ತು 90ನೇ ಇಸ್ವಿಯಲ್ಲಿ ಬಹಳ ಮುಖ್ಯವಾಗಿ ಏನು LPG ತರುವ ಮುಖಾಂತರ ಹೊಸ ಆರ್ಥಿಕ ನೀತಿಯ ಹೆಸರಿನಲ್ಲಿ ಮೀಸಲಾತಿಗೆ ಬೆಂಕಿ ಇಟ್ಟಂಥವ್ರು ಇವರು ಕಾಂಗ್ರೆಸ್ನವರು. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ಅವರು ಕೂಡ ಅದೇ ಮನಸ್ಥಿತಿಯವರೇ. ನಾನು ಹೇಳೋದು ಯಾವುದು, ಈಗ ನೀವು ಕಾಂಗ್ರೆಸ್ ಯಾವ ರೀತಿಯಾದಂಥ ಮನಸ್ಥಿತಿ ಇದೆ ಅನ್ನೋದನ್ನ ತಾವು ಆಧಾರ ಸಮೇತ ಕಾಲಘಟ್ಟಕ್ಕೆ ಅನುಗುಣವಾಗಿ ತಾವು ಬಹಳಷ್ಟು ಎಕ್ಸಾಂಪಲ್ಸ್ ಕೊಟ್ರಿ. ದಿ ಸೇಮ್ ಟೈಮ್ RSS ಮತ್ತು ಕಾಂಗ್ರೆಸ್ನ ಮನಸ್ಥಿತಿ ಒಂದೇ ಅನ್ನೋದಕ್ಕೆ RSSನ ದಲಿತ ವಿರೋಧಿ ಮನಸ್ಥಿತಿ ಅಂತ ತಾವೇನು ಹೇಳ್ತಿದ್ರಿ, ಅದಕ್ಕೂ ಒಂದು 2-3 ಎಕ್ಸಾಂಪಲ್. ಖಂಡಿತವಾಗ್ಲೂ ಸ್ವತಂತ್ರ ಪೂರ್ವದಲ್ಲಿ ಮತ್ತೆ ಇವತ್ತು ಕೂಡ ಬಹುಶಃ ನನಗೆ ಅನ್ಸುತ್ತೆ ಒಂದು 2 ದಶಕಗಳ ಹಿಂದೆ RSSನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಿಷ್ಟು ಹಿಂದುಳಿದ ಜಾತಿಯವರು ಮತ್ತು ದಲಿತರು ಹೋಗ್ತಾ ಇರ್ಬೋದು. ಬಟ್ ಅದಕ್ಕಿಂತ ಹಿಂದೆ ತಗೊಂಡಾಗ ನೀವು ಅದು ಕೇವಲ ಒಂದು ಜಾತಿಯ ಸಂಸ್ಥೆ ಆಗಿತ್ತದು. ಮತ್ತೆ ಅಲ್ಲಿ ಒಂದು ಜಾತಿಗೆ ಆ ಜಾತಿಯ ಒಂದು RSSನ ಆಯಕಟ್ಟಿನ ಜಾಗಗಳಲ್ಲಿ ಎಲ್ಲರೂ ಮೇಲ್ವರ್ಗದವರು ಅಂತನಾ? ಅಂದ್ರೆ ಇವತ್ತಿನ ಆಯಕಟ್ಟದಲ್ಲಿರ್ತಕ್ಕಂಥ RSSನ ಡಿಸಿಷನ್ ಮೇಕಿಂಗ್ ಬಾಡಿಯಲ್ಲಿ ಇವತ್ತು ನೀವು ಒಬ್ಬರು ದಲಿತನ ತೋರಿಸಿ ನೋಡೋಣ, ನೀವು ಹಿಂದುಳಿದವ್ರು ತೋರಿಸಿ ನೋಡೋಣ. ಅವರು ಒಂದು ರೀತಿ ಅವರ ಆಲೋಚನಾ ಕ್ರಮದಲ್ಲಿ ಒಂದಿಷ್ಟು ಬದಲಾವಣೆ ಆಗಿರ್ಬೋದು. ನಾನು ಹೇಳಿದ್ನಲ್ಲ, ಈಗ ಇವತ್ತು ಬ್ರಾಹ್ಮಣರ ಸಂಖ್ಯೆ ಅಥವಾ ನಾನು ಬ್ರಾಹ್ಮಣರಂತೆ ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ, ವಾಸ್ತವ ಹೇಳ್ತಾ ಇರೋದು. RSSನಲ್ಲಿ ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದಂಥವ್ರು ಇವತ್ತು ಏನಾಗಿದೆ ಅಂದರೆ ಅವ್ರಿಗೆ ಬ್ರಾಹ್ಮಣರು ಸಿಗ್ತಾ ಇಲ್ಲ. ಇವತ್ತು ಅವ್ರ ಮಕ್ಕಳನ್ನೆಲ್ಲ ಫಾರಿನ್ ಕಳಿಸ್ಬಿಟ್ಟವ್ರೆ. ಅವ್ರನ್ನೆಲ್ಲ ಓದಲಿಕ್ಕೆ ಅಂತ ವರ್ಲ್ಡ್ ರ್ಯಾಂಕಿಂಗ್ ಯೂನಿವರ್ಸಿಟಿಗಳಲ್ಲಿ ಓದಲಿಕ್ಕೆ, ದೊಡ್ಡ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಆರಾಮಾಗಿ ಜೀವನ ಮಾಡಲಿಕ್ಕೆ ಕಳಿಸ್ಕೊಟ್ಟವ್ರೆ. ಹಾಗಾಗಿ ಇವತ್ತೇನಾಗಿದೆ ಅಂದ್ರೆ ಇಲ್ಲಿ ಬೇರೆ ಜಾತಿಯವರು RSSಗೆ ರೆಕ್ರೂಟ್ ಆಗ್ತಾರೆ. ಅಥವಾ ಸರ್, ಡಿಸಿಷನ್ ಮೇಕಿಂಗ್ ಸ್ಥಳಗಳಲ್ಲಿ ದೊಡ್ಡ ಆಯಕಟ್ಟಿನ ಜಾಗಗಳಲ್ಲಿ ಮೇಲ್ವರ್ಗದವರು ಮತ್ತು ಬೀದಿಯಲ್ಲಿ ನಿಂತು ಹೋರಾಡೋದಕ್ಕೆ ಇನ್ನುಳಿದ ಶೂದ್ರರನ್ನ ಬಳಸ್ಕೊಳ್ತಾರೆ ಅನ್ನೋದು ಒಂದು ಆರೋಪ ಇದೆ. ಖಂಡಿತ ಎಲ್ಲರೂ ಬಳಸ್ಕೊತಾರೆ, ಕಾಂಗ್ರೆಸ್ನವರು ಬಳಸ್ಕೊತಾರೆ. ಇವರು ಏನಾಗಿದೆ ದಲಿತರ ಏನಾಗಿದೆ ಗೊತ್ತಾ? ಇವರೆಲ್ಲರಿಗೂ ದಲಿತ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಕಾನ್ಸ್ಟಿಟ್ಯೂಷನ್, ಈ 3 ಪದಗಳು ಎಲ್ರಿಗೂ ಏನಾಗಿದೆ ಅಂದ್ರೆ ಅಪಥ್ಯ ಆಗಿದೆ. ಒಂದು ರೀತಿ ಇವ್ರಿಗೆ ಬಂಡವಾಳ,
ಬಂಡವಾಳ ಆಗ್ಬಿಟ್ಟಿದೆ. ನಾನು ಹೇಳೋದು ಉದಾಹರಣೆಗೆ ಇವಾಗ RSS ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರಲ್ಲ, ನಾನು ಹೇಳೋದು ನೀವು ಯಾವ ಸಂಘಟನೆಯನ್ನು ಕೂಡ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅದು ಬ್ಯಾನ್ ಮಾಡೋ ಇನ್ನೊಂದು ರೂಪದಲ್ಲಿ ಬರ್ತಾರ್ರಿ. ನೀವು ಅದಕ್ಕೆ ಪೆಟ್ಟು ಕೊಡಬೇಕಾಗಿರೋದು ಎಲ್ಲಪ್ಪ ಅಂದರೆ, ಅವರು ಬೋಧಿಸುವ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಬೋಧಿಸುವಂಥ ಕೆಲಸ. ಈಗ ಅವರು ರಾಜಕೀಯೇತರವಾಗಿ RSS ಕಟ್ಟಿದ್ರಪ್ಪ, ನೀವು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದೀರಿ ಆವಾಗಲಿಂದ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರ ಸಂಖ್ಯೆ 100 ಪಟ್ಟು ಹೆಚ್ಚು. ಇನ್ನೂ ಕೂಡ ಅವ್ರು ಸರಿನೋ ತಪ್ಪೋ ಎಳೆಯ ವಯಸ್ಸಿನ ಮಕ್ಕಳಾಗಲಿ ಯುವಕರಾಗಲಿ ಆಕರ್ಷಿತರಾಗಿ RSSಗೆ ಬರ್ತಾ ಇದ್ದಾರೆ. ದಿ ಸೇಮ್ ಟೈಮ್ ನಿಮ್ಮ ಐಡಿಯಾಲಜಿಗಳಿಗೆ ಜನ ಕಡಿಮೆ ಇದ್ದಾರೆ. ನಾನು ಹೇಳ್ತಿರೋದು ಪಕ್ಷ ಅಲ್ಲ, ಆರ್ಗನೈಸೇಷನ್. ಯು ಟೇಕ್ ಎನಿ ಆರ್ಗನೈಸೇಷನ್, ಕಂಪ್ಯಾರಿಟಿವ್ಲಿ RSSಗೆ ಇರುವಷ್ಟು ಸದಸ್ಯರು ಬೇರೆ ಆರ್ಗನೈಸೇಷನ್ ಅಲ್ಲಿ ಇಲ್ಲ. ವಾಯ್? ಯಾಕೆ? ಸಾಧನೆ ಹೇಳ್ತಾರೆ. ಈಗ ನೀವು ಒಂದು ಸಂಘಟನೆ ಕಟ್ಟಬೇಕಾದ್ರೆ, ಅದು ಜನರ ಒಳಗೆ ತಗೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಒಂದು ರಿಸೋರ್ಸಸ್ ಬೇಕು. ಏನು ಅದು? ಹ್ಯೂಮನ್ ರಿಸೋರ್ಸಸ್ ಇರ್ಬೋದು, ಮಾನಿಟರಿ ಫಿನಾನ್ಷಿಯಲ್ ರಿಸೋರ್ಸಸ್ ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು. ಇದು BJPಗೆ ಸಮಾನವಾಗಿ ಅಥವಾ RSSಗೆ ಸಮಾನವಾಗಿ. ಯಾಕಂದರೆ RSSಗಿಂತ ಮೊದಲು ಹುಟ್ಟಿದ್ದು ಕಾಂಗ್ರೆಸ್ಸು. 1885ರಲ್ಲಿ ಹುಟ್ಟಿದ್ದು, ಇವ್ರು 25ರಲ್ಲಿ ಹುಟ್ಕೊಂಡಿರೋದು. ಇವ್ರಿಗೂ ಅವ್ರಿಗೆ 50 ವರ್ಷ ಡಿಫರೆನ್ಸ್ ಇದೆ ಅವ್ರಿಗೆ. ಈ ಕಾಂಗ್ರೆಸ್ನವ್ರಿಗೆ ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ BJPಗೆ ಇರುವಷ್ಟು ರಿಸೋರ್ಸಸ್ ಎಲ್ಲದರಲ್ಲೂ ಇದೆ. ಅವರ ರಿಸೋರ್ಸಸ್ಸನ್ನು ಇವತ್ತು ನೀವೇನು ಹೇಳ್ತಾ ಇದ್ದೀರಿ, ಜಾತೀಯತೆ, ಜಾತ್ಯತೀತತೆ ಮತ್ತು ಏನೋ ಐಕ್ಯತೆ, ಇನ್ನೊಂದು ಮಾತಾಡ್ತಾ ಇದ್ದೀರಿ. ಇದನ್ನೆಲ್ಲ ಕಟ್ಟಲಿಕ್ಕೆ ನೀವು ಸಾಮಾಜಿಕವಾಗಿರ್ತಕ್ಕಂಥ ರಾಜಕೀಯೇತರ ಒಂದು ಸಂಘಟನೆಯನ್ನು ಕಟ್ಟಿ RSSನ ತದ್ದು ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಗಟ್ಟಿಪಡಿಸಲಿಕ್ಕೆ, ನೀವು ಜನರ ಮನಸ್ಸುಗಳನ್ನು ಸಿದ್ಧಪಡಿಸಲಿಕ್ಕೆ, ಒಂದು ಹೋರಾಟವನ್ನು ಮಾಡಲಿಕ್ಕೆ, ಚಳುವಳಿಯನ್ನು ಮಾಡಲಿಕ್ಕೆ ಯಾಕೆ ಮಾಡಲಿಲ್ಲ? ಈ ಕೆಲಸ ಮಾಡಿದ್ದು ಭಾರತ ದೇಶದಲ್ಲಿ ಒಬ್ಬರೇ ಮಾಡಿರೋದು ಈ ಕೆಲಸನ. ಮಾನ್ಯವರು ಕಾಂಶೀರಾಮ್ ಸಾಹೇಬರು ಬಹುಜನ್ ಚಳವಳಿ ಹೆಸರಿನಲ್ಲಿ ಇಡೀ ದೇಶದಾದ್ಯಂತ ದಲಿತರನ್ನ ಎಚ್ಚೆತ್ತಿಸಿ ಉತ್ತರ ಭಾರತದಲ್ಲಿ ಒಂದು ಪರ್ಯಾಯ ರಾಜಕೀಯವನ್ನು ಕೊಟ್ಟರು. ಸರ್, ಬಹುಜನ್ ಸಮಾಜವಾದಿ ಪಕ್ಷ ಆಗಿರ್ಬೋದು ಅಥವಾ ದಲಿತರನ್ನೇ ಬೇಸಾಗಿ ಇಟ್ಕೊಂಡಂತ ಹಲವಾರು ಪಕ್ಷಗಳಾಗಿರ್ಬೋದು, ಇಲ್ಲಿಯವರೆಗೆ ಅಷ್ಟು ಸಕ್ಸಸ್ ಕಾಣ್ತಾ ಇಲ್ಲ. ಇವೊಂದು ದಲಿತರ ಹೆಸರು ಹೇಳ್ಕೊಂಡು ಈಗ ದಲಿತರ ಪಕ್ಷ ಅಂದರೆ ಡೆಫಿನೆಟ್ಲಿ ಜಾಸ್ತಿ ವ್ಯವಸ್ಥೆಯಲ್ಲಿ ಜಾತಿಯನ್ನು ಬಿಟ್ಟು ಓಟ್ ಹಾಕಲ್ಲ. ಅದು ಕಟ್ಟು ಸತ್ಯ, ಅದು ಅಪಥ್ಯವಾದರೂ ಕೂಡ ಅದೇ ಸತ್ಯ. ಆದರೂ ಕೂಡ ದಲಿತ ಮೂವ್ಮೆಂಟು ಮತ್ತು ದಲಿತರನ್ನ ಬೇಸಾಗಿ ಇಟ್ಕೊಂಡು ಹುಟ್ಟಿರುವಂಥ ಪಕ್ಷಗಳನ್ನು ಕೂಡ ದಲಿತರೇ ಇಷ್ಟಪಡಲ್ಲ, ಓಟ್ ಹಾಕಲ್ಲ. ಅದು ಕೂಡ ನೀವು ಒಪ್ಕೊಳ್ಳೇಬೇಕಾಗುತ್ತೆ. ಇದೇ ಬಿಜೆಪಿ, ಇದೇ ಕಾಂಗ್ರೆಸ್, ಇದೇ JDS, ಇದೇ ಪಕ್ಷಗಳನ್ನೇ ಅವರು ಕೂಡ ಅವಲಂಬಿಸ್ತಾರೆ ಮತ್ತು ಮತ ಹಾಕ್ತಾರೆ. ಮೇಡಮ್, ಯಾಕೆ ಅಂತ ಈಗ ಕೇಳಿ. ಉದಾಹರಣೆಗೆ ಇವತ್ತು ನೀವು ದಲಿತರನ್ನ, ಮುಸಲ್ಮಾನರನ್ನ ಹೇಗೆ ದಾರಿ ತಪ್ಪಿಸ್ತಾರೆ ಅಂದರೆ, ಇವತ್ತು ಉದಾಹರಣೆ ಕಾಂಗ್ರೆಸ್ನವರು ನಾವು ಇದನ್ನು ಮಾಡಿದ್ದೀವಿ ನಮ್ಗೆ ಓಟ್ ಹಾಕಿ, ನಾವು ಇದನ್ನು ಮಾಡ್ತೀವಿ ನಮಗೆ ಓಟ್ ಹಾಕಿ ಅಂತ ಯಾವ ಎಲೆಕ್ಷನಲ್ಲೂ ಕೇಳಲ್ಲ. ಅವರು ತೋರಿಸೋದು BJP ಮತ್ತು RSS ಅನ್ನೋಂಥ ಗುಮ್ಮನ್ನು ತೋರಿಸ್ಬಿಟ್ಟು, ಇವರು ಬಂದುಬಿಟ್ರೆ ಸಂವಿಧಾನ ತೆಗೆದಾಕ್ಬಿಡ್ತಾರೆ, ಇವ್ರು ಬಂದುಬಿಟ್ರೆ ದೇಶ ಹಾಳು ಮಾಡಿಬಿಡ್ತಾರೆ. ನೀವೇನು ಮಾಡಿದಿರಿ? ಸಂವಿಧಾನನ ಹಾಳು ಮಾಡಿರೋದು ಕಾಂಗ್ರೆಸ್ಸು. 70 ವರ್ಷದಲ್ಲಿ ಅತಿ ಹೆಚ್ಚು ಅಮೆಂಡ್ಮೆಂಟ್ಗಳನ್ನು, ತಿದ್ದುಪಡಿಗಳನ್ನು ಮಾಡಿ ಸಂವಿಧಾನವನ್ನು ಅಪ್ರಸ್ತುತ ಮಾಡಿರೋದು ಇವರು. ಅಪ್ರಸ್ತುತ. ನಾನು ಹೇಳಿದೆ 91ನೇ ಇಸ್ವಿಯಲ್ಲಿ ಅನಂತ್ ನಾಯ್ಕ್ ಒಂದು ನಿಮಿಷ ತಡ್ರಿ ಸರ್. ಅನಂತ್ ನಾಯ್ಕ್ ಅವರೇ, ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಪ್ಪ ನೀವು. ಹರಿರಾಮ್ ಅವರ ಮಾತಿಗೆ ಒಂದಿಷ್ಟು ವಿರೋಧ ಇಲ್ಲದೆ ನಿಮಗೂ ಸಹಮತ ಇದೆಯಾ ಅಂತ? ಅವರಿಗೆ ಗೆಳೆಯ ಹರಿರಾಮ್ ಅವರಿಗೆ ಅವರ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶ ಇದೆ. ಅದನ್ನು ಕೇಳಿಸ್ಕೊಂಡು ಪ್ರತಿಕ್ರಿಯೆ ಕೊಡೋಣ. ನೋಡಿ, ಈ ದೇಶದ ಚರಿತ್ರೆ ಒಳಗಡೆ ಶೋಷಿತ ದಮನಿತ ಸಮುದಾಯಗಳು ಸಂಘರ್ಷ ಮಾಡಿ ಇವತ್ತು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ, ಸಂವಿಧಾನವನ್ನು ಪಡ್ಕೊಂಡಿದ್ದೀವಿ, ಸಾಂವಿಧಾನಿಕ ಹಕ್ಕುಗಳನ್ನು ಇವತ್ತು ಪಡ್ಕೊಳ್ತಾ ಇದ್ದೀವಿ. ಈ ದೇಶದ ಒಳಗಡೆ ಇವತ್ತೇನೋ RSS ಸಂಘ ಪರಿವಾರ ಪ್ರತಿನಿತ್ಯವೂ ಕೂಡ ಧರ್ಮದ್ವೇಷವನ್ನ, ಜಾತಿ ದ್ವೇಷವನ್ನ, ಕಾಂಗ್ರೆಸ್ಗೂ ವ್ಯತ್ಯಾಸ ಇಲ್ಲ, ಎರಡು ಒಂದೇ ಅಭಿಪ್ರಾಯವನ್ನ ಬದಲಾಯಿಸಿ. ಹೇಗೆ ನಾವು RSS ಗಿಂತ ಭಿನ್ನ, ನಾವು ಹೇಗೆ ದಲಿತರು, ದಮನಿತರು, ಶೋಷಿತರ ಪರ ಅನ್ನೋದನ್ನ ನೀವು ಹೇಳಿ. ಅವ್ರು ಹೇಳ್ತಾ ಇದ್ದಾರೆ ಬಹಳಷ್ಟು. ಬಂಗಾಳದಲ್ಲಿ ಮರಿಚಿಪಿ ಅನ್ನುವಂತ ದಲಿತರ ಅತ್ಯಾಚಾರ ಆಯ್ತು, ಅಂತದ್ದು ಕೊಲೆಗಳಾಯ್ತು. ಸುಮಾರು 10,000ಕ್ಕಿಂತ ಹೆಚ್ಚು ದಲಿತರನ್ನ ಕೊಂದಿದ್ದಾರೆ. ಅವಾಗ ಕೇಂದ್ರದಲ್ಲಿ ಯಾವ ಸರ್ಕಾರ ಇದ್ದಿದ್ದು? ಸಿಖ್ ಹತ್ಯಾಕಾಂಡ ಆಗಿದ್ದು ಯಾವಾಗ? ತಮಿಳರ ಹತ್ಯಾಕಾಂಡಗಳಾಗಿದ್ದು ಯಾವಾಗ? ಈಗ BJP ಅವ್ರು ಮಾಡ್ತಾ ಇರೋ, ನೀವು ಏನ್ ಮಾಡ್ತಾ ಇದ್ದೀರಿ? ನೀವು ಗೋದ್ರ ಹೌದು, ಹಾಗಾದ್ರೆ ನೀವು ಅದಕ್ಕೆ ಸಿಕ್ಕರ ಹತ್ಯಾಕಾಂಡ ಯಾರನ್ನು
ಮೇಡಮ್, ಈಗ ಸಮಾನತೆ ಅಂತ ಬಂದಾಗ ಹೆಣ್ಣು ಮಕ್ಕಳಿಗೆ ಎಲ್ಲ ಇದರಲ್ಲೂ ಸಮಾನತೆಯನ್ನು ಕೊಡಬೇಕು ಅಂತ ನಮ್ಮ ಒಂದು ವಾದ. ಇಲ್ಲಿ ನಾವೆಲ್ಲಾದರೂ ಪಥಸಂಚಲನಗಳನ್ನ ನೋಡ್ತೀವಿ, ಅಥವಾ ಇವಾಗ ಸರಸಂಘದ ಸಂಚಾಲಕರು ಅಂತ ಏನು ಮೇನ್ ಬಾಡಿ ಅಂತ ಏನು ಕಂಟ್ರೋಲ್ ಮಾಡ್ತಿದೆ ಅಲ್ಲಿ ನೋಡ್ತೀವಿ, ಸಾಕಷ್ಟು ವಿಚಾರಧಾರೆಗಳನ್ನ ನೋಡ್ತೀವಿ. ಹೌದು ಮೇಡಮ್, ನಾನು ಪಥಸಂಚಲನದಲ್ಲಿ ಅದು ಗಣವೇಶಧಾರಿಗಳಾಗಿ ಆ ಹೆಣ್ಮಕ್ಳನ್ನು ನಾನು ನೋಡಿಲ್ಲ. ಇಲ್ಲ ಮೇಡಮ್, ಇಲ್ಲ ಸಮಾನತೆ ಅನ್ನೋದಿಲ್ಲ. ಅಂದ್ರೆ ಅವರು ಸಂವಿಧಾನವನ್ನ ಒಪ್ಪುತ್ತಿಲ್ಲ, ಮನುಸ್ಮೃತಿಯಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ಮೇಡಮ್. ಮನುಸ್ಮೃತಿಯಲ್ಲಿ ಹೆಣ್ಣು ಮಕ್ಕಳು ಸಮಾನರಲ್ಲ ಅನ್ನೋದು ಇದೆ. ಅದು ಒಂದು ಹೆಣ್ಣು ಮಕ್ಕಳಿಗೆ ಅವ್ರು ಇವತ್ತಿಗೂ ಒಪ್ಪಲ್ಲ, ಮುಂದೇನು ಒಪ್ಪಲ್ಲ. ಸೊ ದೇಶ ಕೊರತೆ ಇದೆ. ಮೋಹನ್ ಗೌಡ್ರೆ, ಗಣವೇಶಧಾರಿಗಳಾಗಿ ಪಥಸಂಚಲನ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಕ್ಳನ್ನು ನಾವು ನೋಡಿಲ್ಲ. ಸೊ ಹೆಣ್ಮಕ್ಳು ಇರಲ್ಲ, ಯಾಕೆ ಮೇಡಮ್? ಇದರಲ್ಲಿ ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಣ್ಣು ಮಕ್ಕಳಿಗಾಗಿ ರಾಷ್ಟ್ರೀಯ ಸೇವಿಕಾ ಸಮಿತಿ ಅಂತ ರಚನೆ ಮಾಡಿದೆ. ರಾಷ್ಟ್ರೀಯ ಸೇವಿಕಾ ಸಮಿತಿದು ಪ್ರತ್ಯೇಕ ಪಥಸಂಚಲನ ನಡೆಯುತ್ತೆ. ರಾಷ್ಟ್ರೀಯ ಸೇವಿಕಾ ಕರ್ನಾಟಕದಲ್ಲಿ ಎಷ್ಟು ಸರಿ ನಡೆದಿದೆ? ಬಹಳಷ್ಟು ತುಂಬಾ ಕಡೆ ತುಂಬಾ ಕಡೆ ದುರ್ಗಾದವಡ ಹೆಸರಿನಲ್ಲಿ ಅಲ್ಲ, ಒಂದ್ ನಿಮಿಷ, ಈಗಲ್ಲ ಈಗ ಗಂಡ್ಮಕ್ಳ ಜೊತೆ ಯಾಕೆ ನಡೆಯಲ್ಲ? ಅಲ್ಲ, ಅದೇ ಪ್ರಶ್ನೆ ಅವ್ರು ಎತ್ತಿರೋದ್ರಿಂದ ಕೇಳ್ತೀವಿ. ಅಂದ್ರೆ ಅವರು ಇವರು ಒಟ್ಟು ಕೂಡಿ ಮಾಡಲ್ಲೇನು? ಹಾಗಿಲ್ಲ. ಹೇಗಂತ ಹೇಳಿದ್ರೆ ಎರಡು ಸಂಘಟನೆಗಳು ಪ್ರತ್ಯೇಕ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಗಂಡ್ಮಕ್ಳದ್ದು ಒಂದು ಸಂಘಟನೆ, ಹೆಣ್ಮಕ್ಳದ್ದು ಒಂದು ಸಂಘಟನೆ. ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಹಾಗಿಲ್ಲ. ಆತರ ಯಾವ ತಾರತಮ್ಯತೆ, ಯಾವ ಭೇದ ಭಾವ, ಯಾವ ಡಿಸ್ಕ್ರಿಮಿನೇಷನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇಲ್ಲ. ಅಂದ್ರೆ ಅವ್ರು ಕೇಳ್ತಿರೋದು ಹೆಣ್ಮಕ್ಕಳಿಗೋಸ್ಕರನೇ ಈಗ ಪ್ರತ್ಯೇಕವಾಗಿ ಪ್ರತ್ಯೇಕತೆ ಬೇಡ, ಅದನ್ನೇ ಪ್ರತ್ಯೇಕ ಅಂತ ಅಂದ್ರೆ ಅದೇ ಡಿಸ್ಕ್ರಿಮಿನೇಷನ್. ಪ್ರತ್ಯೇಕ ಅನ್ನೋ ಪದವೇ ಡಿಸ್ಕ್ರಿಮಿನೇಷನ್. ಹೇಗಿರುತ್ತೆ ಈಗ ನೋಡಿ, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಈಗ ಹಂಗಂತೇಳಿ ಎಲ್ಲ ಬ್ರಹ್ಮಚಾರಿಗಳೇ ಇಲ್ಲ, ಅಲ್ಲಿ ಸಂಸಾರಸ್ಥರು ಇದ್ದಾರೆ. ಖಂಡಿತವಾಗಿ ಈಗ ಸಂಘಟನೆಯ ನಾವು ಮೀಟಿಂಗ್ಗಳು ನಡೆಯುತ್ತೆ, ಸಭೆ ಸಮಾರಂಭಗಳು ಇಲ್ಲ. ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಎಲ್ಲರೂ ಇರ್ತಾರೆ, ಮಹಿಳೆಯರು ಇರ್ತಾರೆ, ಪುರುಷರು ಇರ್ತಾರೆ, ಮಕ್ಕಳು ಇರ್ತಾರೆ, ವಯಸ್ಕರು ಇರ್ತಾರೆ, ಇದ್ರು ಇರ್ತಾರೆ, ಇದ್ದೇ ಇರ್ತಾರೆ. ಕಾರ್ಯಕ್ರಮಗಳಲ್ಲಿ ಕರೀತೇವೆ. ಈಗ ಅವ್ರು ಹೇಳಿದ್ದು 100% ಸತ್ಯ. ಅದೆಲ್ಲವೂ ಇದೆ, ಡಿಸ್ಕ್ರಿಮಿನೇಷನ್ ಅದೆಲ್ಲವೂ ಖಂಡಿತ ಅವರಲ್ಲಿ ಇದೆ. ನನಗೆ ತಮಾಷೆ ಒಂದ್ ನಿಮಿಷ, RSS ಪರ್ಸನ್ ಟು ನೋ ಅವ್ರನ್ನ ಅವ್ರ ಪ್ರಶ್ನೆ ಕೇಳ್ತಾರ. ಅವರು ಕಾಂಗ್ರೆಸ್ ಅವರ ಕೇಳಿದ್ರಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಇವ್ರಂತ. ಮೇಡಮ್, ಒಂದು ಇತಿಹಾಸ ನೆನ್ಪಿಟ್ಕೊಳ್ಳಿ ಪಾಪ ಅವರು. ಹಕ್ಕುಗಳ ಮೇಡಮ್ ಅದಕ್ಕೆ ಕಾಂಗ್ರೆಸ್ ಈಗ ಅವ್ರು ಹೇಳಿದ್ರು ಅವ್ರು ಹೆಣ್ಣು ಮಕ್ಕಳಿಗೆ ನಾನು ಒಪ್ಕೋತೀನಿ, ಹೌದು ಡಿಸ್ಕನೆಕ್ಟ್ ಮಾಡ್ತಾರೆ ಅವರು. ನೀವು ಒಪ್ಕೊಳ್ಳಕ್ಕೆ ನನ್ನ ಅಭಿಪ್ರಾಯ ಹೇಳ್ತಾರದು ಹೌದು. ಅವರು ಕೂಡ ಅದು ನಾನ್ ಕೇಳೋದೇನಂದ್ರೆ ಮೇಡಮ್, ನಾನ್ ಅವ್ರನ್ನ ಕೇಳಿ. ಈಗ ಅವರು ಐ ಆಮ್ ನಾಟ್ ನಾನು ಹೇಳ್ತಾರೆ ಅವರು ಹೇಗೆ RSS ಅಂತ ಹೋಗ್ತಾರೆ. ಕಾಂಗ್ರೆಸ್ ಆಯ್ತು, ಕೇಳಿ ಹೇಳಿ ಹೇಳಿ. ನೀವ್ ಯಾಕೆ ಹೇಳ್ತೀರಿ? ನಾನು ಇನ್ನೊಬ್ಬ ನೈತಿಕ ಪ್ರಶ್ನೆ ಮಾಡಕ್ ನೀವು ಪಥಸಂಚಲನ ಮಾಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ನೀವು ಗಣವೇಶಧಾರಿಗಳ? ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಸುಮ್ಮನೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇರೋದು ಆಮೇಲೆ ಒಂದ್ ನಿಮಿಷ ನೀವು ಹೆಣ್ಮಕ್ಳ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡಕ್ ನಿಮ್ಗೆ ಯಾವ ರೈಟ್ಸ್ ಇಲ್ಲ. ಹೆಣ್ಣು ಮಕ್ಕಳ ಪಕ್ಷದ ಪ್ರಶ್ನೆಗಳ ಆಮೇಲೆ ಪಕ್ಷದ ಪ್ರಶ್ನೆ ಅದು. ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಪ್ರಶ್ನೆ ಅಲ್ಲ, ಅದು ಪಕ್ಷದ ಪ್ರಶ್ನೆ. ಒಂದ್ ನಿಮಿಷ. ಸೊ ಇಲ್ಲಿ ಇರುವಂತಹ ಕಾರ್ಯಕರ್ತರಿಂದ ನಂಗೆ ಗೊತ್ತಾಗಿರೋದು ಪಥಸಂಚಲನದಲ್ಲಿ ಹೆಣ್ಮಕ್ಳು ಇರಲ್ಲ. ಜೊತೆಯಾಗಿರಲ್ಲ. ಅದಕ್ಕೇನಾದ್ರೂ ಕಾರಣ ಇದೆಯಾ? ಅಲ್ಲ, ಅದ್ರದ್ದು ಕಾರಣಗಳೇ ಬೇರೆ. ಭೇದ ಭಾವ, ಅವರು ಸಮಾನರಲ್ಲ, ಆ ಕಾರಣ ಅಲ್ಲ. ಅದೇನಂತ ಹೇಳಿದ್ರೆ ಈಗ 3 ಕಿಲೋಮೀಟರ್ 5 ಕಿಲೋಮೀಟರ್ ಆಗುತ್ತೆ ಅಂತ ಅಂದರೆ ಈಗ ಡೆಫಿನೆಟ್ಲಿ ಅವ್ರು ಯಾರೋ ಹೇಳಿದ್ರಲ್ಲ, ಹಾಗೆ RSSನ ಶಾಖೆಗಳಲ್ಲಿ ಏನು ನಡೆಯುತ್ತೆ ಅಂತ ಯಾರ್ಯಾರು ಇವತ್ತು ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಏನು ಕಲಿಸ್ತಾರೆ, ಅಲ್ಲಿ ಏನಿರುತ್ತೆ, ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅಂಟಿಲ್ ಅನ್ಲೆಸ್ ನೀವು ಅದರಲ್ಲಿ ಭಾಗವಹಿಸಿ ನೀವು ನೋಡಿದಾಗ ಮಾತ್ರ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸಾರ್ವತ್ರಿಕವಾದಂಥ ಒಂದು ಅಭಿಪ್ರಾಯ ಏನಂತ ಅಂದರೆ ಮನುಸ್ಮೃತಿಯನ್ನು ಪಾಲಿಸೋರು ಇವರು, ಹೀಗಾಗಿ ಹೆಣ್ಣು ಮಕ್ಕಳನ್ನು 4 ಗೋಡೆಗಳ ಮಧ್ಯೆ ಇರಬೇಕು ಎಂದು ಪ್ರತಿಪಾದಿಸುವವರು ಇವರು ಅನ್ನುವಂಥ ಒಂದು ಜನರಲ್ ಕಾನ್ಸೆಪ್ಟ್ ಇದೆ.
ಹಾಗಾಗಿನೇ ಈ ಪ್ರಶ್ನೆ ತುಂಬ ಮಹತ್ವ ಅನ್ಸ್ಕೊಳ್ಳುತ್ತೆ. ಯಾಕೆ ಪಥಸಂಚಲನದಲ್ಲಿ ಹೆಣ್ಮಕ್ಳಿರಲ್ಲ, ಯಾಕೆ ದೊಡ್ಡ ದೊಡ್ಡ ಬೈಠಕ್ಗಳಲ್ಲಿ ಇಂಥದ್ರಲ್ಲಿ ಯಾಕೆ ಡಿಸಿಷನ್ ಮೇಕಿಂಗ್ ಇದರಲ್ಲಿ ಯಾಕೆ ಹೆಣ್ಮಕ್ಳು ಇರಲ್ಲ ಅನ್ನೋದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನನ್ಗನ್ಸಿದ ಮಟ್ಟಿಗೆ ನೀವು ಯಾರ ಹತ್ರನೂ ಉತ್ತರ ಇಲ್ಲ. ನಮಸ್ಕಾರ, ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ. RSS ಅನ್ನೋದು ಏನಿದೆ ಒಂದು ಹಿಂದೂ ಪರ ಸಂಘಟನೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೀವು ಹಿಂದೂ ಅಲ್ವಾ? ಅಲ್ಲ, ನಾನು ಒಬ್ಬ ಕಾಂಗ್ರೆಸ್ ಹಿಂದೂ ಪರ ಇಲ್ವಾ? ನಾನು ಹಿಂದೂನೇ. ಸೊ ನಾನು ಹೇಳ್ತಕ್ಕಂಥದ್ದು ಅನೇಕ ಪ್ರತಿಭಟನೆಗಳಲ್ಲಿ ಹಿಂದೂ ಏನು ಸಬ್ಜೆಕ್ಟ್ ಬಂದಾಗ ಅವರು ಧ್ವನಿಗೂಡಿಸ್ತಾರೆ. ಆದರೆ ಈ ದೇಶದ ಬೆನ್ನೆಲುಬು ಅಂತ ರೈತ ಅನ್ನೋ ಒಂದು ವಿಚಾರದ ಬಂದಾಗ ಅನೇಕ ಕಷ್ಟಗಳಲ್ಲಿ ಇರ್ತಾರೆ. ಯಾಕಂದರೆ ಬೆಳೆ ನಾಶ ಆಗಿರ್ತದೆ, ಅದೇ ಥರ ಜಮೀನುಗಳನ್ನ ಅಕ್ವೈಸೇಷನ್ ಮಾಡ್ಕೊಳ್ಳೋದು ರೀತಿ ಇರ್ಬೋದು, ಅನೇಕ ರೀತಿಯಾಗಿ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರೈತರು. ಸೊ ಅಂಥ ಒಂದು ರೈತರ ಪ್ರತಿಭಟನೆಗಳೇ ಇದುವರೆಗೂ ಕೂಡ ಅವರು ಎಲ್ಲೂ ಕೂಡ ಬಂದು ಆ ಒಂದು ನಮ್ಮ ಸಂಘಟನೆಯಿಂದ ಬಂದು ಬೆಂಬಲವನ್ನು ಸೂಚಿಸಿಲ್ಲ ಮೇಡಮ್. ಭಾರತೀಯ ಕಿಸಾನ್ ಸಂಘ ಅಂತ ಇದೆ, ಕಾರ್ಮಿಕರಿಗೋಸ್ಕರ ಮಜ್ದೂರ್ ಸಂಘ ಇದೆ. ಇಲ್ಲ ಮೇಡಮ್, ಇದು ಯಾವುದೇ ಕೂಡ ಬಹಿರಂಗವಾಗಿ ಇದುವರೆಗೂ ಬಂದು ಹೋರಾಟದಲ್ಲಿ ಭಾಗಿಯಾಗಿಲ್ಲ. ದಲಿತ ಸಂಘಟನೆಗಳು ಬರ್ತವೆ, ಅನೇಕ ಮಹಿಳಾ ಸಂಘಟನೆಗಳು ಬರ್ತವೆ, ಹಿಂದೂ ಕನ್ನಡ ಪರ ಸಂಘಟನೆಗಳು ಬರ್ತವೆ, ಹಿಂದೂ ಪರ ಸಂಘಟನೆ ಕೆಲವೊಂದು ಬರ್ತವೆ. ಅದೇ ತರ ಈ ಒಂದು RSS ಸಂಘಟನೆ ಯಾಕೆ ಬರೋದಿಲ್ಲ? ನಮ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ 56 ವಿಂಗ್ಗಳಿದಾವೆ. ಅದರಲ್ಲಿ ಕಿಸಾನ್ ಸಂಘ ಕೂಡ ಇದೆ. ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡೋದಕ್ಕೆ ಮಜ್ದೂರ್ ಸಂಘ ಇದೆ. ವಿದ್ಯಾರ್ಥಿ ಪರವಾಗಿ ಹೋರಾಟ ಮಾಡೋದಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದೆ. ಈ ರೀತಿ ವಿಂಗ್ಗಳಿದಾವೆ. ಆದಿವಾಸಿ ಭಾರತ ಇದೆ, ಸಂಸ್ಕೃತ ಭಾರತ ಇದೆ, ವಾರ್ತಾ ಭಾರತ, ಈ ರೀತಿ ಕಿಸಾನ್ ಸಂಘ ಅಂತ ಇದೆ. ಅವರು ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಹೊರತಾಗಿ ಸಂಘದವರು ನೇರವಾಗಿ ಎಲ್ಲಿ ಪ್ರತಿಭಟನೆಗೆ ಭಾಗಿಯಾಗಲ್ಲ. ಸರ್, ಈಗ ನೀವು ಕಿಸಾನ್ ಸಂಘ ಇದೆ ಅಂದ್ರೆ ಒಪ್ಕೊಳ್ಳೋಣ, ಅದ್ರ ಮಧ್ಯೆ ಸಂಘದವ್ರು ಭಾಗವಹಿಸಲ್ಲ ಅಂದ್ರೆ ಮತ್ತೆ ಅಲ್ಲೊಂದು ಲಿಟಿಗೇಷನ್ ಇಟ್ರಿ. ಅದು ಸಂಘದ ಭಾಗ ಅಲ್ಲ, ಹೌದು. ಈಗ ಅದಕ್ಕೋಸ್ಕರ ಒಂದು ವಿಂಗ್ ಮಾಡಿರ್ತೀವಿ. ಈಗ ಎಲ್ಲ ವಿಂಗ್ ಅಥವಾ ನೀವೇ ಮೀಡಿಯಾದವ್ರು ಇದ್ವಿ. ಈಗ ಉದಾಹರಣೆಗೆ ದೆಹಲಿಯಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ನಡೀತು. ತಡ್ರಿ, ನೀವು ಸಣ್ಣ ಪುಟ್ಟ ನಮ್ಮ ರೈತರದ್ದು ಸಣ್ಣ ಪುಟ್ಟ ಪ್ರೊಟೆಸ್ಟ್ ನೀವು ಬರಬೇಡ್ರಿ ಬಿಡ್ರಿ. ನೀವು ಸಂಘದವ್ರು ಭಾಳ ದೊಡ್ಡವ್ರು ಇರ್ತೀರಿ, ಇವನ್ ಇನ್ಕ್ಲೂಡಿಂಗ್ ಎವ್ರಿಬಡಿ. ಸೊ ದೊಡ್ಡ ದೊಡ್ಡ ಪ್ರೊಟೆಸ್ಟ್ಗಳು, ದೊಡ್ಡ ದೊಡ್ಡ ದೇಶದ ನೀತಿ ನಿಯಮಗಳು ರೈತರನ್ನ ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ದೂಡ್ತಾ ಇದ್ದಾವೆ ಅಂತ ವರ್ಷಾನ್ಗಟ್ಲೆ ನಡೀತದೆ ಪ್ರೊಟೆಸ್ಟ್. ಅಂಥ ಪ್ರೊಟೆಸ್ಟ್ ಸಂದರ್ಭದಲ್ಲಾದರೂ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ. ಹಿಂದೂಗಳನ್ನ ಹಿಂದುತ್ವದಲ್ಲಿ ಕಾಣೋಂಥ ಇವರು ಮನುಷ್ಯತ್ವದಲ್ಲಿ ಯಾಕೆ ಕಾಣಲ್ಲ? ಇವತ್ತು ಅವರು ಹೇಳುವ ಹಾಗೆ ಈಗ ಬೇರೆಯವರನ್ನ ಮನುಷ್ಯ ರೀತಿ ನೋಡುವುದಿಲ್ಲ, ಅದು ತಪ್ಪು ಕಲ್ಪನೆ ಇದೆ. ಪ್ರತಿಯೊಬ್ಬರನ್ನು ನಾವು ಸಮಾನ ರೀತಿಯಲ್ಲಿ ನೋಡ್ತೇವೆ. ಆದರೆ ದೇಶದ ವಿರುದ್ಧವಾಗಿ, ಧರ್ಮದ ವಿರುದ್ಧವಾಗಿ, ಸಮಾಜದ ವಿರುದ್ಧವಾಗಿ ಯಾರು ಇದನ್ನು ಮಾಡ್ತೇವೆ ಅವರಿಗೆ ನಾವು ಖಂಡನೆಯನ್ನು ಮಾಡ್ತೇವೆ. ಯಾರೇ ಇರಲಿ, ಅವರು ನಮ್ಮ ಹಿಂದೂ ಸಮುದಾಯದ ಇರಲಿ, ಅನ್ಯ ಸಮುದಾಯದ ಇರಲಿ, ಅದನ್ನು ಖಂಡನೆ ಮಾಡ್ತೇವೆ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಿಮ್ಗೆ ಮಾಹಿತಿ ಕಲ್ಪನೆ ಇದೆ. ಇಂದ್ರೇಶ್ ಕುಮಾರ್ ಅಂತ ಹೇಳಿ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಇದೆ. ಮುಸಲ್ಮಾನ್ ಸತ್ರ ಹೋಗಲ್ಲ. ಮುಸಲ್ಮಾನ್ರು ಓಟ್ ಬೇಡ ಅಂತೀರಿ ನೀವು. ನಾನು ಯಾವತ್ತು ಮುಸಲ್ಮಾನರನ್ನ ಅಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಭಾಗವತ್ ಅವರು. ಆ ತರ ಸ್ಟೇಟ್ಮೆಂಟ್ ಎಲ್ಲಿ ಇಲ್ಲ ಮೇಡಮ್, ತಪ್ಪು ಕಲ್ಪನೆ. ಭಾಗವತ್ ಅವರು ಹೇಳಿಲ್ಲ ಆ ತರ. 5 ಲಕ್ಷ ಜನ ಇದ್ದಾರೆ ಮೇಡಮ್. 5 ಲಕ್ಷ ಜನ ಸ್ವಯಂ ಸೇವಕರು ಇದ್ದಾರೆ. ಸ್ಟೇಟ್ಮೆಂಟ್ ಅನ್ನ ನೀವು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀರಾ ದಯಮಾಡಿ. ಆ ಸಂದರ್ಭದಲ್ಲಿ ಆ ರೀತಿ ಸ್ಟೇಟ್ಮೆಂಟ್ ಇಲ್ಲ. ಅವರು ಎಷ್ಟೋ ಸಂದರ್ಭದಲ್ಲಿ ಮನುಷ್ಯರನ್ನಾಗಿ ನೋಡೋದಕ್ಕೆ ಕೇವಲ ಮುಸಲ್ಮಾನರು ಮಾತ್ರ ಮನುಷ್ಯರನ್ನ ದೇವರಾಗಿ ನೋಡುವಂತದ್ದು. ಒಂದ್ ನಿಮಿಷ, ಮುಸಲ್ಮಾನರು ಈ ದೇಶದ ಮೇಲೆ ದಾಳಿ ಮಾಡಿದಂತಹ ಮುಸಲ್ಮಾನರು ಈ ದೇಶದ ಮೇಲೆ ದಾಳಿ ಮಾಡಿದಂತಹ ಮೊಘಲ್ ಸಾಮ್ರಾಜ್ಯದ ದೊರೆಗಳು ಮತ್ತು ಈ ದೇಶದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಮೇಲೆ ದಾಳಿ ಮಾಡಿ ಹೇಗೆ ಲೂಟಿ ಮಾಡಿದ್ದಾರೆ ಅಂತ ಹೇಳಿಕೊಡುತ್ತಾ ಒಂದು ಧರ್ಮದ ಬಗ್ಗೆ ಅಸಹನೆಯನ್ನ ಸೃಷ್ಟಿ ಮಾಡಿ ಆ ಧರ್ಮದಲ್ಲಿರುವಂತಹ ಮನುಷ್ಯರೇ ಆಕ್ರಮಣಕಾರರ ವಿರುದ್ಧ ಆಕ್ರೋಶ ಮಾತ್ರ, ಭಯೋತ್ಪಾದಕರ ವಿರುದ್ಧ, ಗೋಹಂತಕರ ವಿರುದ್ಧ, ಸಂವಿಧಾನವನ್ನು ವಿರೋಧ ಮಾಡುವವರ ವಿರುದ್ಧ, ಈ ದೇಶದ ಮೇಲೆ ಆಕ್ರಮಣ ಮಾಡುವ ವಿರುದ್ಧ, ದೇವಸ್ಥಾನ ಧ್ವಂಸ ಮಾಡುವ ವಿರುದ್ಧ, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡುವ ವಿರುದ್ಧ ಸಂಘ ನಿಷೇಧ ಮಾಡೋದ್ರಿಂದ ಅವ್ರು ಏನು ಸಾಧಿಸೋದಕ್ಕಾಗೋದಿಲ್ಲ. ಅದು ನಮ್ಮ ಹೃದಯದಲ್ಲಿದೆ. ಇವ್ರು ತಿಳಿದಾಗೆ ಜಾತಿ ಭೇದ, ನಾವು ಸೇವಾ ಪ್ರಮುಖನ ಹೇಳ್ತೀನಿ, ಬಸ್ತಿಗೆ ಹೋಗ್ತೀನಿ, ಪ್ರತಿಯೊಂದು ಬಸ್ತಿಗೆ ಹೋಗಿ ಬಾಲಗೋಕುಲ ನಡೆಸ್ತೀವಿ, ಸಂಜೆ ಪಾಠ ನಡೆಸ್ತೀವಿ, ವಯಸ್ಕರ ಶಾಲೆ ನಡೆಸ್ತೀವಿ, ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀವಿ. ನಾನು ಖುದ್ದು ಹೋಗಿ ಅವರಿಗೆ ಭಾವೈಕ್ಯ ತುಂಬ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದು ಭೇದ ಅಲ್ಲ. ನಮ್ಮ ಮನೇಲಿ ಬನ್ನಿ, ಇವತ್ತು ಹೇಳ್ತೀನಿ, ನಾನು ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀನಿ. ನಾನು ಹಿಂದೂ, ಒಕ್ಕಲಿಗಾದ್ರೂ ನಾನು ಹಿಂದೂ ಅಂತ ಹೇಳ್ತೀನಿ. ನಮ್ಮಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀನಿ. ನಮ್ಗೆ ಯಾಕಿದೆ ಇದು?
ನೀವು ಯಾಕೆ RSS ನ ಈ ಥರ ತಂದು ಸಂಕಷ್ಟಕ್ಕಿಸ್ತಾ ಇದ್ದೀರಾ? ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ RSS. ನಾನು ನಿಮ್ಗೊಂದು ಪ್ರಶ್ನೆ ನಾವು ಕೇಳಕ್ಕೆ ಹೇಳಿ ಮೇಡಮ್. ಈಗ ನಿಮ್ಗೊಂದು ಪ್ರಶ್ನೆ ಮರೆಸಿದ್ದಯ್ಯನವರು. ಯಾವುದು ಮೇಡಮ್? ಹೌದು, ನಿಮ್ಗೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಉದಾಹರಣೆಗೆ ಈಗ ಮಂಗಳೂರು ಭಾಗದಲ್ಲಿ ಧರ್ಮಾಧಾರಿತವಾದಂತಹ ಕೊಲೆಗಳು ಆದವು ಸರ್. ಅದರಲ್ಲಿ ಬಹಳಷ್ಟು ಜನ ಹಿಂದೂ ಸಂಘಟನೆಗೆ ಸೇರಿದಂತಹ ಯುವಕರು ಸಾವನ್ನಪ್ಪಿದ್ದಾರೆ. ಅವರು ಸತ್ತಾಗ ಒಂದು ಜೀವ ನಾವು ಕಳೆದುಕೊಂಡ್ವಿ, ಆ ಮನೆಗೆ ಯಾರು ದಿಕ್ಕು, ಆ ಸಾವು ನ್ಯಾಯವೇ ಅಂತ ಯೋಚನೆ ಮಾಡೋ ಬದಲಿ ವೀರ ಮರಣವನ್ನಪ್ಪಿದ್ದಾರೆ, ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅನ್ನುವಂಥ ವಿಶ್ಲೇಷಣೆಗಳು ಬರ್ತಾವಲ್ಲ. ಸೊ ಈ ಥರ ವಿಶ್ಲೇಷಣೆಗಳು ಯಾಕೆ ಬರ್ತವೆ? ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋದಂದರೆ ಏನು? ಈ ನೆಲದ ಕಾನೂನು ಇಲ್ವಾ? ಸಂವಿಧಾನ ಇಲ್ವಾ? ಸೊ ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ವೀರ ಬಲಿದಾನಿಗಳು ಅಂತ ಹಿಂದೂ ಪರ ಹೋರಾಟಗಾರರನ್ನು ಬಿಂಬಿಸುವ ಕೆಲಸ ನಡೆಯುತ್ತಲ್ಲ ಸರ್. ಆಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಹಿಂದೂ ಸಂಘಟನೆ ಹಿಂದೂ ಪರ ಅಂತ ಹೇಳಿ ಅಮಾಯಕ ಯುವಕರು ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ, ಆ ಒಂದು ಧರ್ಮದ ಅಪೀಮನ್ನು ತುಂಬಿರುವಂಥ ದೊಡ್ಡ ದೊಡ್ಡವರು ತಮ್ಮ ತಮ್ಮ ಮನೆಗಳಲ್ಲಿ ಸೇಫ್ ಆಗಿರ್ತಾರೆ, ಮಕ್ಕಳನ್ನು ಫಾರಿನ್ನಲ್ಲಿ ಓದಿಸ್ತಾರೆ ಅಂತ. ಸೊ ಈ ವೈರುಧ್ಯದ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟ? ತಮ್ಮ ಅಭಿಪ್ರಾಯ ತಪ್ಪು ಅಂತ ಹೇಳ್ತೀನಿ ಮೇಡಮ್. ಪ್ಲೀಸ್. ನೀವೆಲ್ಲರೂ ತಿಳ್ಕೊಂಡಿದ್ದೀರಾ ಬರೀ ಬಡವ್ರ ಮಕ್ಕಳು ಮಾತ್ರ ಸಾಕೆಗೆ ಬರ್ತಾರೆ ಅಂತೇಳಿ. ನನ್ನ ಮಗ IAS ಸ್ಟೂಡೆಂಟು, ಡಿಗ್ರಿ ಮಾಡಿದ್ದಾನೆ. ಹೇಳ್ತೀವಿ ಶಾಖೆನೇ ಆಗಲಿ, ಧರ್ಮದ ವಿಚಾರಕ್ಕೆ ಅಲ್ಲ, ಇಲ್ಲಿಯವರೆಗೆ ಯಾರ್ಯಾರು ನಾನು ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನನ್ನನ್ನು ನಾನು ಬಲಿ ಕೊಡೋಕ್ಕೂ ರೆಡಿ ಆಗಿದ್ದೀನಿ ಅಂತ ಬೀದಿಗಳಲ್ಲಿ ಹೋರಾಟ ಮಾಡ್ತಾರೆ, ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದಾರೆ, ಯಾರ್ಯಾರು ಸತ್ತು ಹೋಗಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಸಾಮಾನ್ಯರಲ್ಲಿ ಸಾಮಾನ್ಯರು, ಒಂದು ಹೊತ್ತಿನ ಊಟಕ್ಕೋಸ್ಕರನೂ ಕೂಡ ಒದ್ದಾಡುವಂಥವರು ಮತ್ತು ಇಡೀ ಕುಟುಂಬಕ್ಕೆ ಆಶ್ರಯ ಆದಂಥ ಹುಡುಗರವರು. ಸೊ ಅಂಥವರು ಬಹಳಷ್ಟು ಜನ ಬಲಿಯಾಗ್ತಿದ್ದಾರೆ ಹೊರತು ದೊಡ್ಡ ದೊಡ್ಡವರು ದೊಡ್ಡ ಸಂಘದ ಇಂಪಾರ್ಟೆಂಟ್ ಪ್ಲೇಸಲ್ಲಿರೋರ ಮಕ್ಕಳು ಯಾರೂ ಮುಂದೆ ಬರಲ್ಲ ಅನ್ನೋದು ಈ ಸಮಾಜದಲ್ಲಿರುವಂಥ ಅತಿ ದೊಡ್ಡ ಪ್ರಶ್ನೆ. ನಾನು ನಿಮಗೆ ಕೇಳ್ಬೋದಾ ಕಾರಣ ಏನು ಅಂತ ಹೇಳ್ಬೋದಾ? ಐ ಡೋಂಟ್ ನೋ, ಅದನ್ನು ನೀವು ಹೇಳ್ಬೇಕು. ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ ನೀವು. ಯಾವಾಗ ದೇಶ ವಿರೋಧಿ ಕೃತಿಗಳು ಕೇರಳದಿಂದ ಬರುವಂಥ PDF ಯಾವುದು ಹೇಳ್ತಾರಲ್ಲ, PFI, SDPI ಇಂಥ ಸಂಘಟನೆಗೆ ಬಂದು ಪ್ರಚೋದನೆ ಮಾಡಿ ಇವರೇನೇ ಅಂಥ ರಾಷ್ಟ್ರದ್ರೋಹಿ ಕೆಲಸ ಯಾರು ಮಾಡೋದಿಲ್ಲ, ಸಂಘದವರಾಗಲಿ ಹಿಂದೂ ಸಂಘಟನೆಗಳಾಗಲಿ ದ್ರೋಹಿ ಕೆಲಸ ಅಲ್ಲ ಮಾಡ್ತಾ ಇಲ್ಲ. ನಾನು ಬಲಿಯಾಗ್ತಾ ಇರೋರು ನಾವು ರಾಜಕಾರಣಕ್ಕೆ ನಮ್ಗೆ ಇಷ್ಟ ಇಲ್ಲ, ನಮಗೆ ರಾಜಕಾರಣ ಅವಶ್ಯಕತೆ ಇಲ್ಲ. ನಾವು ದೊಡ್ಡ ಮಕ್ಕಳು ಬರ್ತಾರೆ, ಚಿಕ್ಕ ಮಕ್ಕಳು, ನಮ್ಮ ಪ್ರೇರಣೆ ನನ್ನ ಭೂಮಿ ನನ್ನ ರಾಷ್ಟ್ರ ಅನ್ನೋ ಭಾವನೆಯಿಂದ ಕೆಲಸ ಮಾಡೋಂಥದ್ರಿಂದ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ನಾವು ಪ್ರಾಣ ಕೊಡೋಕೆ ಸಿದ್ಧವಾಗಿರ್ತೀವಿ, ರಾಷ್ಟ್ರಕ್ಕೋಸ್ಕರ ಸಿದ್ಧವಾಗಿರ್ತೀವಿ. ಕೊಲ್ಲೆ ಮಾಡೋದು ನಾವು ಕೊಲ್ಲಕ್ಕೆ ಸಿದ್ಧವಾಗಿಲ್ಲ, ನಾವಿಲ್ಲ. ಇಲ್ಲ, ಅಲ್ಲಿ ಸ್ಥಳೀಯ ಸಮಸ್ಯೆ ಅವರು ಪ್ರಚೋದನಕಾರಿಯಾಗಿ ಇವ್ರನ್ನ ಅವೇಳನ ಮಾಡಿ ಧರ್ಮ ನಿಂದನೆ ಮಾಡಿದಾಗಲೇ ಇಂಥ ಕಾರ್ಯಕ್ರಮಗಳು ನಡೀತವೆ, ವಿನಾಕಾರಣ ಯಾವುದು ಬರೋದೇ ಇಲ್ಲ ಅಂತ ನನ್ನ ಭಾವನೆ ಮೇಡಮ್. ಸಂಘ ಅದನ್ನ ಹೇಳ್ಕೊಡುತ್ತಾ? ಸಂಘ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಸಂಘ ಮುಸಲ್ಮಾನ್ ವಿರೋಧಿಸಿ ಕ್ರಿಶ್ಚಿಯನ್ ವಿರೋಧಿಸಿ ಅಂತ ಯಾವತ್ತೂ ನಮ್ಮ ಪರಿಪಾಠ. RSS ಬ್ಯಾನ್ ಮಾಡೋಕ್ಕಾಗಲ್ಲ, ತಾವೇ ಹೇಳಿದ್ದು ಯಾವ ಸಂಘಟನೆಯೂ ಬ್ಯಾನ್ ಮಾಡ. ಆದರೆ ಕೆಲವೊಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪೂರ್ವಾನುಮತಿ ತಗೊಳ್ಳಿ. ನಿಮ್ಗೆ ಇಷ್ಟ ಬಂದಂಗೆ ಎಲ್ಲಂದ್ರೆ ಅಲ್ಲಿ ಹೋಗಿ ನೀವು ಪಥಸಂಚಲನ ಮಾಡೋದು, ಎಲ್ಲಂದ್ರೆ ಹೋಗಿ ಅಲ್ಲಿ ಶಾಖೆ ಮಾಡೋದು ಅದು ನಡೆಯೋದಿಲ್ಲ. ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಒಂದೇ ಕಾನೂನು, ಈ ಕಾನೂನಿಗೆ ನೀವು ಒಳಪಡಬೇಕು ಅಂತ ಇದೆ. ಸರಿ, ತಮ್ಮ ಅಭಿಪ್ರಾಯ? ಅದು ತಪ್ಪಿಲ್ಲ. ಅದು ಯಾವುದೇ ಸಂಸ್ಥೆಗಳು ಸರ್ಕಾರದ ಆದೇಶಗಳನ್ನು ಅದನ್ನು ಪಾಲಿಸ್ತಕ್ಕಂಥದ್ದು ಅದು ತಪ್ಪಲ್ಲ. ಅದು ಆದರೆ ಇಲ್ಲಿ ಪ್ರಶ್ನೆ ಓನ್ಲಿ ಬಿಕಾಸ್ ಆಫ್ RSSನ ಶಾಖೆಗಳಲ್ಲಿ ಈ ಶಾಖೆಗಳು ನಡೆಯುತ್ತೆ ಪ್ರತಿದಿನ ಅನ್ನೋದನ್ನೇ ಮುಂದೆ ಇಟ್ಕೊಂಡು ಈ ಥರದ ಒಂದು ತೀರ್ಮಾನ ಯಾಕೆ ಅದು ಮಾಡ್ಲಾಗ್ತದೆ? ಅದಕ್ಕೆ ರಾಜಕೀಯ ಕಾರಣ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನೀವು ಉದಾಹರಣೆಗೆ ಪ್ರಶ್ನೆ ತಗೊಳ್ಳಿ. ಉದಾಹರಣೆಗೆ ಸಿಂಪಲ್ ಆಗಿ RSS ಇವತ್ತು ಯಾರು ಟೀಕೆ ಮಾಡಿಕೊಂಡು RSSನ ಭಾಳ ಇದಾಗಿ ಬೈಕೊಂಡು ಕೂತಿದ್ದಾರೆ ಅಂದರೆ ಎಲ್ಲ ದಲಿತರು. ಯಾಕಂದರೆ ಇವ್ರನ್ನ ದಲಿತರನ್ನ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ತೆಕ್ಕೆಳಗೆ ಉಳಿಸ್ಕೊಳ್ಳೋದಕ್ಕೆ ಒಂದು ಶತ್ರುವನ್ನು ಸೃಷ್ಟಿ ಮಾಡಿ ಮಾಡ್ತಾರಂಥದ್ದು. ಯಾಕಂದರೆ ಈಗ RSS ಅವರು ಕೂಡ ಅಷ್ಟೇ. ನೋಡಿ ಉದಾಹರಣೆಗೆ ಇವರು ಮೊನ್ನೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸೆದ್ರು. ನನ್ನ ಲೆಕ್ಕದಲ್ಲಿ ಅದು ಇವ್ರು ಹೇಳುವಂಥ ಭಾರತ ಮಾತೆ ಮೇಲೆ ಶೂ ಎಸೆದಂಥದ್ದು. ಆ ಎಸೆದಾಗ ಇವರ ಪ್ರತಿಕ್ರಿಯೆ ಏನಿತ್ತು? ಯಾರು ಮಾತಾಡಲಿಲ್ಲ. ಸರ್, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಕೀಬೋರ್ಡ್ ವಾರಿಯರ್ಸ್ ಬಹಳ ಜನ ಇದ್ದಾರೆ. ಬಹಳ ಜನ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ಯಾರು ಹಿಂದೂ ಪರ ಸಂಘಟನೆಗಳಿಂದ ಪ್ರಚೋದಿತರಾದವರು, ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಟಿದ್ದೀನಿ. ಪೋಸ್ಟ್ಗಳು ನೋಡ್ಬೇಕು. ಅವ್ರ ಪೋಸ್ಟ್ ಹಿಂಗ್ ಅನ್ಬೋದಾ CJ, ಹಿಂಗ್ ಮಾತಾಡ್ಬೋದಾ ಇವ್ರು ಯಾಕೆ ಹಿಂಗ್ ಮಾತಾಡಿದ್ರು ಅಂದ್ರೆ ಇವ್ರು ಹಿಂಗೆ ಅನ್ನುವಂತ ಕೆಲವೊಂದು ವಿಚಾರಗಳನ್ನ ಬರೆದದ್ದು ನೋಡಿ ನನಗೆ ಬಹಳ ಬೇಜಾರಾಯ್ತು. ಅಂದರೆ ಒಬ್ಬ ವ್ಯಕ್ತಿ ಈ ದೇಶದ ಅತ್ಯುಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರನ್ನ ಚಪ್ಪಲಿಯಿಂದ ಎಸೆದದ್ದನ್ನು ಸಮರ್ಥಿಸಿಕೊಳ್ಳುವಂಥ ಅತ್ಯಂತ ಕೀಳು ಅಭಿರುಚಿಯ ಕೀಬೋರ್ಡ್ ವಾರಿಯರ್ಸ್ ನಮ್ಮ ರಾಜ್ಯದಲ್ಲೇ ಇದ್ದಾರೆ ಅಂತಂದರೆ ನನಗೆ ಬಹಳ ಆಶ್ಚರ್ಯ ಆಯ್ತು. ಅದನ್ನ ಹೇಳಕ್ ಬಂದೆ. ಒಂದು ಕಡೆ
ಬ್ಯೂಟಿಫುಲ್. ಅದ್ರ ವಿರುದ್ಧ ಯಾರೂ ಮಾತಾಡಲಿಲ್ಲ. ಮೋಹನ್ ಭಗವತರು ಯಾವುದೋ ಒಂದು ಇಶ್ಯೂ ಬಂದಾಗ, ಸೀರಿಯಸ್ ಇಶ್ಯೂ ಬಂದಾಗ ಬಂದು ಒಂದು ಹೇಳಿಕೆ ಕೊಡ್ತಾರೆ. ಇದ್ರ ಮೇಲೆ ಯಾವ ಹೇಳಿಕೆ ಕೊಡಲಿಲ್ಲ. ಮೋಹನ್ ಭಾಗವತ್ ಅವರು ರಿಯಾಕ್ಟ್ ಮಾಡ್ತಾ ಅಲ್ಲ, ಇಡೀ ಭಾರತ ದೇಶ ನಂದೇ ಅಂತೀರಿ ನೀವು. ದೇಶದ ಪ್ರತಿನಿಧಿಗಳು ಅಂತೀರಿ ನೀವು. ಈ ದೇಶದ ಪ್ರಧಾನಿಗಳು ಅಥವಾ ಈ ದೇಶ ಪ್ರಧಾನಿಗಳು ಮಾತಾಡಿದ್ದಾರೆ, ಅದನ್ನ ಖಂಡಿಸಿದ್ದಾರೆ. ಅಲ್ಲ, ಅವ್ರು ಏನ್ ಮೋಹನ್ ಭಾಗವತ್ ಅವ್ರು ಏನೇನು ಎಕ್ಸ್ಟ್ರಾ ತಡ್ರಿ, ನೀವು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ ಮೋಹನ್ ಭಾಗವತ್ ಅವರು ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು, ಈ ದೇಶದ ಖಂಡನೆ ಮಾಡಬೇಕಾಗಿತ್ತು. ದೇಶದ ಬಹುದೊಡ್ಡ ಸಂಘಟನೆ ಅಂತ ಮುಖ್ಯ ನ್ಯಾಯಮೂರ್ತಿ ಮೇಲೆ ನಡೆದಂತ ಖಂಡನೆ ಮಾಡಲಿಲ್ಲ. ಆಮೇಲೆ ನಮ್ಮ ಸಮ್ಮತಿ ಲಕ್ಷಣ ಇರಿ ನಾಯಕ್ ಅವ್ರು, ಈಗ ಅವರು ನೀವು ಹೇಳದಂತ ಫೇಸ್ಬುಕ್ ವ್ಯಾರಿಯರ್ಸ್ ಹೆಂಗ್ ಬರೀತಾರೆ ಅಂತ ಹೇಳಿದ್ರೆ, ನಾವು ದಲಿತ ಪರ ಅಂತಾರೆ, ಸಂವಿಧಾನ ಪರ ಅಂತಾರೆ. ನೋಡಿ, ಇಲ್ಲಿ ಅವನ ಬರೀತಾನೆ 75 ವರ್ಷಗಳಲ್ಲಿ ಹೇಸರುಗತ್ತೆಗಳಾದ ನೀಲಿ ಕತ್ತೆಗಳು. ನೀಲಿ ಕತ್ತೆಗಳಂದ್ರೆ ದಲಿತರು ಅಂತ. ನೀಲಿ ಅಂದ್ರೆ ದಲಿತರು, ಅಂಬೇಡ್ಕರ್ ಅಂತ. ಮತ್ತೆ ನೋಡಿ, ಇನ್ನೊಬ್ಬಂದು ಏನೋ ಹಾಕ್ತಾನೆ, BN ರಾವ್ ಅವರು ಹಾಕ್ಬಿಟ್ಟು ಛೋಟಾ ಭೀಮ್ಗಳ ಹೊಸ ಅಪ್ಪ. ಇವರು ಯಾವ ದಲಿತರ ಪರ ಇದ್ದಾರೆ? ಇವ್ರು ಯಾವ ದೇಶದ ಪರ ಇದ್ದಾರೆ? ಈಗ ನಿಮ್ಗೆ ಇಷ್ಟನೋ ಕಷ್ಟನೋ ಈಗ ಪರ್ಮಿಷನ್ ತಗೊಳ್ಳೇಬೇಕು. ದಟ್ ಈಸ್ ದಿ ರೂಲ್ಸ್. ಏನಾರದ ಕಾನೂನಿನ ಪ್ರಕಾರ ನೀವು ಆ ಕಾನೂನಿನ ಒಳಕ್ಕೆ ಬರಬೇಕಾಗತ್ತೆ. ಈಗ ತಂದಿರುವಂಥ ಹೊಸ ಆದೇಶದ ಪ್ರಕಾರ ಇನ್ನೇನು ಅದು ಇದಾಗುತ್ತೆ, ಕಾನೂನಾಗುತ್ತೆ. ಸರಿ, ಅದು ಮಾಡಲೇಬೇಕಿನ್ನ ಚಾಯ್ಸ್ ಇಲ್ಲ. ನೋಡಿ, ಈಗಲೂ ಅದನ್ನೇ ಮಾಡ್ತಾ ಇದ್ದೇವೆ, ಮುಂದೇನೂ ಅದೇ ಮಾಡ್ತೇವೆ. ಇವರ ಯಾವ ಕಾನೂನಿನ ನಿಬಂಧನೆ ಇದರಲ್ಲಿ ಏನೇ ಅಂತ ಹೇಳಿದ್ರೆ, ಪ್ರತಿಯೊಂದು ಕಡೆಯಲ್ಲಿ ನಾವು ಪರ್ಮಿಷನ್ ತೆಗೆದುಕೊಂಡೇ ಮಾಡ್ತೇವೆ. ಯಾರು ಟಚ್ ಮಾಡ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಅದರ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ದೇಶ ವಿರೋಧಿಯಾದಂತಹ ನಿಲುವು, ಅದು ದೇಶ ಪ್ರೇಮಕ್ಕೆ ವಿರುದ್ಧವಾದಂಥದ್ದು. ಅದೊಂಥರ ತುಂಬ ಹೋಲಿ ಕೌ. ಅದರ ಹತ್ರನೂ ಹೋಗೋಕ್ಕಾಗಲ್ಲ ಅನ್ನೋದು. ಇವತ್ತು ಒಂದು ವಾರದಿಂದ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಬದಲಾವಣೆ ಆಗಿರೋದು ಏನು? ಅದೇ ಏನಂತ ಹೇಳಿದ್ರೆ, ಈಗ ಈ ಸಂಘವನ್ನು ನಿಷೇಧ ಮಾಡ್ತೇವೆ, ಸಂಘ ದ್ವೇಷ ಇದು ಮಾಡ್ತಾ ಇದೆ, ಇವರು ಮನುಸ್ಮೃತಿವಾದಿಗಳು, ಸಂವಿಧಾನ ವಿರೋಧಿಗಳು ಅಂತ ಹೇಳಿ ಏನಂತ ಹೇಳಿದ್ರೆ, ಇವರ ವೈಯಕ್ತಿಕ ರಾಜಕೀಯ ಇದನ್ನು ಬೆಳೆಸ್ಕೊಳ್ಳೋದು ಬಿಟ್ಟರೆ ಇದರಿಂದ ಸಮಾಜಕ್ಕೂ ಒಂದಿಷ್ಟು ಲಾಭ ಇಲ್ಲ, ರಾಷ್ಟ್ರಕ್ಕೂ ಒಂದಿಷ್ಟು ಲಾಭ ಇಲ್ಲ. ಅದ್ರ ಬದಲಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷವೂ ಅದರಿಂದ ಮೂಲ ಗುಂಪಾಗತ್ತೆ ವಿನಃ ಯಾವುದೇ ಕಾರಣಕ್ಕೂ ಅವರಿಗೆ ಲಾಭ ಆಗತ್ತೆ ಯಾವುದೂ ಇದಿಲ್ಲ. ಹಾಗಾಗಿ ಇವತ್ತು PUC ಫೇಲ್ ಆದಂಥ ಒಬ್ಬ ಸಚಿವರು IT-BT ಕೆಲಸ ಬಿಟ್ಟು ಈ ರೀತಿ ಬೇಕಾಬಿಟ್ಟು ಹೇಳಿಕೆ ಕೊಟ್ಟು ಎಲ್ಲ ಕಂಪನಿಗಳು ಇವತ್ತು ಆಂಧ್ರ ಮತ್ತು ಚೆನ್ನೈ ಪಾಲಾಗ್ತಾ ಇದೆ. ಅಧಿಕಾರ ಉಳಿಸ್ಕೊಳ್ಬೇಕು, ಜನರ ಗಮನವನ್ನು ಬೇರೆ ಕಡೆ ಸೆಳೆಯಬೇಕು, ಈ ಥರ ಬೇಕಾಬಿಟ್ಟು ಹೇಳಿಕೆಯನ್ನು ಗಳಿಸಿ ಒಂದು ಪುಕ್ಕಟೆ ಪಬ್ಲಿಸಿಟಿ, ಚೀಪ್ ಪಬ್ಲಿಸಿಟಿ ಗಳಿಸ್ಕೊಳ್ಬೇಕು. ಇಷ್ಟೇ ವಿನಃ ಇವತ್ತು ಹಕ್ಕಿಪಿಕ್ಕಿ ಒಂದು ಬಾಲಕಿ ಮೇಲೆ ಅತ್ಯಾಚಾರ ಆಯಿತು, ದಲಿತ ಸಮುದಾಯದ, ಅದ್ರ ಬಗ್ಗೆ ಮಾತಾಡಿದ್ರ? ಅವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಏನಾದರೂ ಮಾಡಿದ್ರ? ನೆರೆ ಹಾವಳಿ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ, ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರ ಎಲ್ಲ ಸೇರಿ. ಅದ್ರ ಬಗ್ಗೆ ಏನು ಮಾಡ್ತಿದ್ದಾರೆ? ಒಂದು ಶಾಲೆ ಕಟ್ಟಿದ್ದಾರೆ, ಒಂದು ಆಸ್ಪತ್ರೆ ಕಟ್ಟಿದ್ದಾರೆ, ಒಂದು ಏನಾದರೂ ಹೊಸದಾಗಿ ಒಂದು ಇದು ಮಾಡಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಯಾವುದೂ ಇಲ್ಲ. ರಾಜ್ಯದಲ್ಲಿ RSS ಇವರ RV ದೇಶಪಾಂಡೆ ಅವರು ಹೇಳ್ತಾರೆ, ನಾನು ಅಧಿಕಾರದಲ್ಲಿದ್ದರೆ ಈ ಗ್ಯಾರಂಟಿಗಳನ್ನು ಅಳವಡಿಸ್ತಾ ಇರಲಿಲ್ಲ, ರಾಜ್ಯ ದಿವಾಳಿ ಆಗ್ತಾಯಿದೆ. ಅವರ ಕಾಂಗ್ರೆಸ್ ಶಾಸಕರು ಇವತ್ತು ಅಳಲು ತೊಡ್ಕೊಳ್ತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿ ಇದಾಗ್ತಿದೆ. ಒಂದು ರೀತಿಯಲ್ಲಿ ಈ ಥರ ಸಿಚುವೇಷನಲ್ಲಿ ಏನಾಗ್ತಿದೆ, ಈ ಜನರ ಡೈವರ್ಟನ್ನು, ಒಂದು ಕಡೆ ರೇಟ್ ಜಾಸ್ತಿ, ಇನ್ಫ್ಲೇಷನ್ನು, ಆಮೇಲೆ ಓಲೈಕೆ ರಾಜಕಾರಣ, ಇದರಿಂದಾಗಿ ಜನ ಬೇಸತ್ತಾಗಿರೋದ್ರಿಂದ ಇದರಿಂದ ಜನರನ್ನ ಅಟೆನ್ಷನ್ ಬೇರೆ ಕಡೆ ಸೆಳೆಯಬೇಕು. ಆ ಥರ ಅದಕ್ಕೋಸ್ಕರವಾಗಿ ಈ ಥರ ಮನುವಾದಿಗಳು ಸಂವಿಧಾನ ಬಾಹಿರ ಕೃತ್ಯ ಮಾಡ್ತಿದ್ದಾರೆ. ಈ ಥರ ಒಂದು ಸುಳ್ಳು ಹೇಳಿಕೆ, ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಕೃತ್ಯವನ್ನು ಮಾಡ್ತಿದ್ದಾರೆ. ಇವರು ಯಾವ ಹೇಳಿಕೆಯಿಂದಲೂ ಸಂಘದ ಯಾವ ಚಟುವಟಿಕೆ ಮೇಲೆ ಒಂದಿಷ್ಟು ಪರಿಣಾಮವನ್ನು ಬೀರೋದಿಲ್ಲ. ಇದ್ದಕ್ಕಿದ್ದಂತೆ ಪುಸುಕ್ಕಂತ ವಿದ್ಯಾರ್ಥಿಗಳ ಬಗ್ಗೆ, ಶಾಲೆಗಳ ಬಗ್ಗೆ, ವಿದ್ಯಾರ್ಥಿಗಳ ವಿಕಸನದ ಬಗ್ಗೆ, ಶಾಲೆಯ ಆವರಣದಲ್ಲಿ ನಡಿಬೇಕಾದಂತಹ ಚಟುವಟಿಕೆಗಳ ಬಗ್ಗೆ ತಮಗೆ ಜ್ಞಾನೋದಯ ಆಗಿಬಿಟ್ಟಿದೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಶಾಲೆಗಳಲ್ಲಿ ಮೈದಾನಗಳ ಕೊರತೆ, ಇಂತಹ ಹಲವಾರು ವಿಚಾರಗಳ ಬಗ್ಗೆ ತಮಗಿಲ್ಲ. RSS ಸಂಘ ನಿದ್ದೆಲ್ಲೂ ಭಯ ನಿಮಗೆ. ಈ ಸಂಘ ಪರಿವಾರದಿಂದ ಯಾವ ಭಯವೂ ಇಲ್ಲ. ಇವರಿಂದ ಟೀಚರ್ಸ್ ಕೊರತೆ ಇದೆ ಗೊತ್ತಾ ನಿಮ್ಗೆ? ಟೀಚರ್ಸ್ ಕೊರತೆ ಇದೆ, ಉಪನ್ಯಾಸಕರ ಕೊರತೆ ಇದೆ, ಮೂಲಭೂತ ಸೌಲಭ್ಯ ಕೊರತೆ ಇದೆ. ಬೇಕನ್ನೋ ಹೋರಾಟಗಳು ಕೂಡ ರಾಜ್ಯದ ದೇಶದಲ್ಲಿ ನಡೀತಾ ಇದಾವೆ. ಸಂಘದ ತಡ್ರಿ ಸರ್, ಸಂಘ ಟೀಚರ್ಸ್ ಕೊರತೆ ಎಷ್ಟಿದೆ? ಟೀಚರ್ಸ್ ಕೊರತೆ ಇದೆ, ಇದನ್ನ ಮಾಡಿ ಅಂತ ಸಂಘದವ್ರು ಹೇಳಿದ್ದಾರೆ. ಶಾಲೆಗಳನ್ನು ಕಟ್ಟಿ ಅಂತ ಹೇಳಿದಾರ, ಸಂಘ ಸ್ಥಾಪನೆ ಮಾಡಿ ಅಂತ ಸಂಘ
ಹೇಳೋದು ಧರ್ಮ ದ್ವೇಷ ಮಾತ್ರ, ಜಾತಿ ದ್ವೇಷ ಮಾತ್ರ. ಹೌದು ಅನಂತ್ ನಾಯ್ಕ ಅವ್ರೆ, ಹಾಗಾದ್ರೆ ನೀವು ನಿಮ್ ಕೈಯಲ್ಲಿ ಕೈಲಾಗಲ್ಲ ಅಂತ ಸಂಘಕ್ಕೆ ಕೊಟ್ಬಿಡಿ, ಅವ್ರು ನಡೆಸ್ತಾರೆ ಸರ್ಕಾರಿ ಶಾಲೆ, ಕಾಲೇಜ್, ಯೂನಿವರ್ಸಿಟಿ, ಹಾಸ್ಟೆಲ್ಗಳನ್ನ ಬಲಿಷ್ಠಪಡಿಸುವಂತ ಜವಾಬ್ದಾರಿ ಸರ್ಕಾರದ್ದು. ಹೇಳಿ ಹರಿರಾಮ್. ಒಂದು ಇವತ್ತೇನು RSS ಒಂದು ಮುನ್ನೆಲೆಗೆ ಬಂದಿದೆ ಆ ವಿಷಯ, ನನಗನ್ಸೋದು ಖಂಡಿತವಾಗ್ಲೂ ಕೂಡ ಇದೊಂದು ಪೊಲಿಟಿಕಲ್ ಮೋಟಿವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ 100ಕ್ಕೆ 100 ಸತ್ಯ ಇದು. ಯಾಕೆ ಅಂದರೆ ಇವರು ಹೇಳೋ ಹಾಗೆ ನಿಜವಾಗ್ಲೂ ಕೂಡ ಇವರಿಗೆ ದಲಿತರ ಮೇಲೆ ಏನಾದರೂ ಪ್ರೀತಿ ಇದ್ದಿದ್ರೆ, ಇವ್ರಿಗೆ ದಲಿತರಿಗೆ ಏನಾದರೂ ಮಾಡಬೇಕು ಅಂತಿದ್ದಿದ್ರೆ, ಉದಾಹರಣೆಗೆ SCP TSP ಹಣ ಕಳೆದ 3 ವರ್ಷಗಳಿಂದ ಎಲ್ಲ ಲೂಟ್ ಮಾಡಿ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. 7D ಇತ್ತು, ಅದನ್ನು ತೆಗೆದ್ರು. ಈಗ 7C ಅನ್ನು ಬಳಸ್ಕೊಂಡು 7C ಅನ್ನು ಬಳಸ್ಕೊಂಡು ಅಧಿಕಾರಿಗಳಿಗೆ ತಿನ್ನೋಗ್ಬಿಟ್ಟು ನೀವೇನು ಮಾಡ್ತಿದ್ರು, ಮಕ್ಕೊಂಡಿದ್ರೇನು? 7C ಅನ್ನು ಬಳಸ್ಕೊಂಡು ಕೇಳಿಸ್ಕೊಳ್ಳಿ, 7C ಅನ್ನು ಬಳಸ್ಕೊಂಡು ಗ್ಯಾರಂಟಿಗಳಿಗೆ ಒಂದಿಷ್ಟು ದುಡ್ಡು ಮಾಡಿದ್ರು. ಮತ್ತೆ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ. ಮೊನ್ನೆ ಉದಾಹರಣೆಗೆ ಸರ್ ಹಾಸ್ಟೆಲ್ ಅಲ್ಲಿ ಮೊನ್ನೆ ನೋಡಿದೆ, ಲೇಡೀಸ್ ಹಾಸ್ಟೆಲ್ ಅಲ್ಲಿ ಸರ್ ಪಾಪ ಮುಗ್ಗಲ್ ಹಿಡಿದು ಎಲ್ಲ ಒಂಥರ ಹುಳ ಬಿದ್ದಿದಾವೆ ನೋಡಿ. ಬಹಳ ಅದೊಂದು ಕಡೆನಾ, ಮೊನ್ನೆ ಸ್ವತಃ ಮನಿವನ್ನನ್ನು ಹಾಸ್ಟೆಲ್ನ ರೈಡ್ ಮಾಡಿ 5-6 ಜನರ ಮೇಲೆ FIR ಮಾಡ್ತಾರೆ. ಯಾಕೆ ಗೊತ್ತಾ? ಹಾಸ್ಟೆಲ್ ಮಕ್ಕಳು ಉಳ್ಕೊಂಡಿದ್ದಾರೆ ಅಂತ. ನೀವು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ರೆ ಮಾಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರಂತ ಮಕ್ಕಳನ್ನ ಹಾಸ್ಟೆಲ್ ಬಂದು, ಮನೆಗಳ ಅನುಕೂಲ ಇರಲ್ಲ, ಹಾಸ್ಟೆಲ್ ಬಂದು ಕೂತವ್ರೆ, ತಗೊಂಡೋಗಿ ಅವ್ರ ಮೇಲೆ FIR ಆಗ್ತಾರಲ್ಲ ಇವ್ರು ದಲಿತರ ಮೇಲೆ ಕಾಳಜಿ ಇದೆ ಅವ್ರಿಗೆ? ಇವ್ರು ದಲಿತರ ಮೇಲೆ ಕಾಳಜಿ ಇದೆಯಾ ಇದೆ ಇವ್ರಿಗೆ? ಹಾಸ್ಟೆಲಲ್ಲಿ ಉಳ್ಕೊಂಡಾಗ ಈಗ RSS ಅವ್ರು ಇವತ್ತು ಸ್ವಲ್ಪ ಇದು ಪಥಸಂಚಲನ ಮಾಡ್ತಾರದು ಮೊದಲಿಂದ ಮಾಡ್ತಾವ್ರಪ್ಪ. ಅವರು ಮೊದಲಿಂದನೂ ಮಾಡ್ತಾವ್ರು, ಹೊಸದಾಗೇನ ಮಾಡಿದಕ್ಕೆ ಸರಿ. ಅದು ಮೊದಲು ಏನ್ ಮಾಡ್ತಿದ್ರಿ? ಮತ್ತೆ ಅವ್ರು ಹೇಳ್ದಂಗೆ ಕಾನೂನು ಮೊದಲಿಂದ ಇದೆ. ಪರ್ಮಿಷನ್ ಕೊಡೋ ಟೈಮಲ್ಲಿ ರಿಜೆಕ್ಟ್ ಮಾಡಬೇಕಾಗಿತ್ತು. ಪರ್ಮಿಷನ್ ಕೊಟ್ಬಿಟ್ಟು ಮಾಡಾದ್ಮೇಲೆ ಇದು ಕಾನೂನು ಬಾಹಿರ ಅದ್ರ FIR ಮಾಡ್ರಿ ಅವ್ರ ಮೇಲೆ. ಸರ್ ಈದ್ಗಾ ಮೈದಾನ ಇದೆ ಅಲ್ಲ ಚಾಮರಾಜಪೇಟೆಯಲ್ಲಿ, ಯಾವಾಗಲೂ ಒಂದು ಪೊಲೀಸ್ ವ್ಯಾನ್ ಇರುತ್ತೆ ಸರ್ ಅಲ್ಲಿ, ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸ್. ಪ್ರತಿದಿನ ಅಲ್ಲಿ ಶಾಖೆ ನಡೆಯುತ್ತೆ. ಇದು ಅನಧಿಕೃತ ಅನ್ನೋದಾದ್ರೆ ಪೊಲೀಸರು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರಲ್ಲ. ಇಷ್ಟು ದಿನ ಏನು ಅವರು ಮತ್ತು ಪೊಲೀಸರು ಯಾಕೆ ಸುಮ್ಮನಿದ್ರು? ಎದಕ್ಕೆ ಸುಮ್ಮನಿದ್ರು? ಅದು ಅನಧಿಕೃತ, ಅನುಮತಿ ಇಲ್ಲದೆ ಆಗ್ತಾ ಇದೆ ಅನ್ನೋದಾದ್ರೆ ತಡಿಬೇಕೆ? ಯಾಕ್ರಿ ಬಂದಿದ್ದೀರಿ, ಯಾಕ್ರಿ ಬಂದಿದ್ದೀರಿ ಅಂತ ಯಾಕೆ ಮಾಡಿಲ್ಲ? ಅಲ್ಲಲ್ಲ, ಈಗ ಮೇಡಮ್ ಸಮಸ್ಯೆ ಏನ್ ಗೊತ್ತಾ? ಈಗ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲೇ RSS ವಿರುದ್ಧವಾಗಿ ಎಷ್ಟು ಜನ ಮಾತಾಡ್ತಾ ಇದ್ದಾರೆ? ಮಂಗಳೂರು ಭಾಗದ ಯಾವ MLA? ಪ್ರಿಯಾಂಕ ಖರ್ಗೆ, ಗುಂಡೂರಾವ್ ರಾವ್, ಇನ್ನು ಯಾರೋ ಒಂದು 2-3 ಬಿಟ್ರೆ ಯಾರು ತುಟಿಗೆ ಬಿಟ್ಟಿಕ್ಕಂತ ಇಲ್ಲ. ಯಾಕಂದ್ರೆ ಅವರು RSS ಅವರೇ, ಕಾಂಗ್ರೆಸ್ ದೊಡ್ಡ RSS. ಎಷ್ಟು ಜನ ಮಾತಾಡ್ತಾರೆ RSS ವಿರುದ್ಧವಾಗಿ? ಪ್ರಿಯಾಂಕ ಖರ್ಗೆ ಒಬ್ರು ಸಿಕ್ಕಾಕ್ಸ್ಬಿಟ್ಟು ಎಲ್ಲ ತಮಾಷೆ ನೋಡ್ತಾವ್ರೆ. ಗುಂಡೂರಾವ್ ಆವಾಗ ಹೋಗೋದು ಮಾತಾಡ್ತಾರೆ. ಯಾರೋ ಒಂದು 3-4 ಜನ MLAಗಳು ಮಾತಾಡ್ತಾರೆ ಅಷ್ಟೇ. ಎಷ್ಟು ಜನ MLAಗಳು ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ? ಎಷ್ಟು ಜನ ನಾಯಕರಿರೋದು ಕಾಂಗ್ರೆಸ್ ಪಕ್ಷದಲ್ಲಿ? ಯಾಕೆ ಮಾತಾಡಲ್ಲ? ಯಾಕೆ ಮಾತಾಡಲ್ಲ ಅಂದ್ರೆ ಅದ್ರ ಕಾರಣ ಒಳಗೆ, ಇವಾಗ ಉದಾಹರಣೆಗೆ ಕನಕಪುರದಲ್ಲಿ RSS ಬಹಳ ಸ್ಟ್ರಾಂಗ್ ಇದೆ. DK ಶಿವಕುಮಾರ್ ಹೆಂಗ್ ಗೆಲ್ತಾರೆ ಅಲ್ಲಿ? ಹೆಂಗ್ ಗೆಲ್ತಾರೆ? ಅವ್ರಿಗೆ ಅಸೆಂಬ್ಲಿಯಲ್ಲಿ ಅವರು ಪ್ರಾರ್ಥನೆ ಹೇಳ್ತಾರೆ. ಹೆಂಗ್ ಹೇಳ್ತಾರೆ? ಯಾಕಂದ್ರೆ ಗೆಲ್ಲಬೇಕಾದ್ರೆ ಅವ್ರು ಬೇಕು, ಸಹಾಯ ಬೇಕು ಅವ್ರಿಗೆ. ಮಾತಾಡ್ಬಿಟ್ರೆ ನಾಳೆ ಸಮಸ್ಯೆ ಆಗ್ಬಿಡ್ತದಲ್ಲ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. RSSನ ಚಟುವಟಿಕೆಗಳ ಮೇಲಿನ ನಿರ್ಬಂಧ ಮತ್ತು ಅಂಕುಶ ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ದ್ವೇಷ ರಾಜಕೀಯವೋ ಅಥವಾ ಸಮಾಜದ ಮೇಲೆ, ಯುವಕರ ಮೇಲೆ, ಮಕ್ಕಳ ಮೇಲೆ ಇರುವಂತಹ ಜನಪರ ಕಾಳಜಿಯೋ ನನಗಂತೂ ಅದನ್ನು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ RSS ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದರ ಬಗ್ಗೆ RSS ಶಾಖೆಗಳಿಗೆ ನೀವು ಭೇಟಿ ಕೊಡಿ, ಅಲ್ಲಿರುವಂಥ ರಿಯಾಲಿಟಿಯನ್ನು ಅರಿತುಕೊಳ್ಳಿ ಅಂತ RSSನ ಹಲವು ನಾಯಕರುಗಳು ಸೇರಿದಂತೆ ಅಲ್ಲಿನ ಸದಸ್ಯರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹಿಂದೂ ಧರ್ಮ ರಕ್ಷಣೆ ಅನ್ನುವಂಥ ವಿಚಾರದಲ್ಲಿ ಎಷ್ಟೊಂದು ಜನರು ತಮ್ಮ ಪ್ರಾಣವನ್ನು ಈಗಾಗಲೇ ತ್ಯಾಗ ಅಂತಾರೆ, ಬಟ್ ಆದರೂ ಕೂಡ ಪ್ರಾಣಕ್ಕೊಂದು ಬೆಲೆ ಇದೆ. ಜೀವ ತೆತ್ತಿರುವ ಕುಟುಂಬಗಳ ಪರಿಸ್ಥಿತಿ ನೋಡಿದಾಗ ಈ ಒಂದು ಧರ್ಮದ ಅಪಿಮು ಎಲ್ಲಿಂದ ಹೊರಗಡೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಜವಾಬ್ದಾರಿಯುತ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. RSS ಬ್ಯಾನ್ ಮಾಡೋಕ್ಕಾಗಲ್ಲ, ಆದರೆ ಚಟುವಟಿಕೆಗಳು ಕಾನೂನಿನ ವ್ಯಾಪ್ತಿ ಒಳಗಡೆ ಬರಬೇಕು ಅಂತ ಹೇಳ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ಕಾನೂನಿಗಿಂತ ಮೇಲಾದವರು ಇಲ್ಲ. ಕಾನೂನು ಅಡಿಯಲ್ಲಿ ಯಾವ ಕಾರ್ಯಕ್ರಮಗಳನ್ನಾದರೂ ಮಾಡ್ಕೋಬಹುದು. ಇವತ್ತು ಕಾನೂನಿನ ಒಳಗಡೆ ಇಷ್ಟನೋ ಕಷ್ಟನೋ ರಾಜ್ಯದಲ್ಲಿ ಚಟುವಟಿಕೆಗಳು ಎಲ್ಲ ಸಂಘ ಸಂಸ್ಥೆಗಳದ್ದು ಕಾನೂನಿನ ಒಳಗಡೆ ಬರ್ತಾ ಇದೆ. ಇದು ಪೊಲಿಟಿಕಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಒಳೆ ಏಟು ಕೊಡುತ್ತೆ ಅನ್ನೋದು
ಚುನಾವಣೆಗಳಲ್ಲಿ ಗೊತ್ತಾಗುತ್ತೆ. ಒಂದಂತೂ ಸತ್ಯ, ರಾಜ್ಯದಲ್ಲಿ RSSಗೂ ಮಿಗಿಲಾದಂಥ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅರ್ಜೆನ್ಸಿ ತೋರಿಸ್ಬೇಕೇ ಹೊರತು ತತ್ವ ಸಿದ್ಧಾಂತಗಳ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಒಂದು ಸಂಘನೋ ಇನ್ನೊಂದು ಸಂಸ್ಥೆಗೋ ಬ್ಯಾನ್ ಅಥವಾ ನಿರ್ಬಂಧ ಅಥವಾ ಅಂಕುಶ ಹಾಕುವಂತಹ ಅರ್ಜೆನ್ಸಿ ತೋರಿಸೋದ್ರಲ್ಲಿ ಒಂದು ಸ್ವಲ್ಪ ತುಂಬ ಪೊಲಿಟಿಕಲಿ ಮೋಟಿವೇಟೆಡ್ ಸ್ಟೆಪ್ ಅಂತ ಜನಸಾಮಾನ್ಯರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಇದು ಇಲ್ಲಿಗೆ ಮುಗಿಯಲ್ಲ ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಸರ್ಕಾರ ಅಂತೂ ಮನಸ್ಸು ಮಾಡಿದೆ, ಏನೋ ಒಂದು ಮಾಡುತ್ತೆ. ಇದು ಈ ದಿನದ ರಾಧಕ್ಕ ಪಂಚಾಯಿತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.